2022. ಇವತ್ತು ನಮ್ಮೊಂದಿಗೆ ಮಲ್ಲಿಕಾರ್ಜುನ ಹೊಸಪಾಳಿ ಸರ್ ಇದ್ದಾರೆ. ಅವರು ಕಳೆದ ಒಂದು 20-25 ವರ್ಷಗಳಿಂದ ತಮ್ಮನ್ನ ನದಿ ಪುನಶ್ಚೇತನ ಕಾರ್ಯಕ್ರಮಗಳಿಗೆ ತೊಡಗಿಸಿಕೊಂಡು ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಚಿರಪರಿಚಿತರಾಗಿದ್ದಾರೆ. 1998ರಿಂದ ದೇಶಿ ತಳಿ, ನಾಟಿ ಬೀಜಗಳ ಸಂರಕ್ಷಣೆ, ಜಲ ಸಂರಕ್ಷಣೆ, ಸುಸ್ಥಿರ ಕೃಷಿ ಇದ್ರ ಬಗ್ಗೆ ಬೆಂಬಲವನ್ನ ಕೊಡ್ತಾ ಬಂದಿದ್ದಾರೆ. ಹಾಗೆ ಜಲ ಜಾಗೃತಿಗೋಸ್ಕರ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡೋದು, ಹಾಗೆ ವಿಶೇಷವಾಗಿ ತುಮಕೂರು ಜಿಲ್ಲೆ ಜಲನಿಧಿಗಳ ಬಗ್ಗೆ ಅವರು ಅಧ್ಯಯನ ಮಾಡ್ತಾ ಬಂದಿದ್ದಾರೆ. ಹವ್ಯಾಸಿ ಬರಹಗಾರರಾಗಿ 1000ಕ್ಕೂ ಹೆಚ್ಚು ಅಧಿಕ ಲೇಖನಗಳನ್ನ ಕನ್ನಡಪ್ರಭ, ವಿಜಯ ಕರ್ನಾಟಕ ಹಾಗೂ ಉದಯವಾಣಿ ಪತ್ರಿಕೆಗಳಲ್ಲಿ ನಿರಂತರವಾಗಿ ಅಂಕಣಗಳನ್ನು ಬರೆಯುವ ಮುಖಾಂತರ ಸಮುದಾಯದ ಗಮನವನ್ನ ಸೆಳೀತಾ ಬರ್ತಾ ಇದ್ದಾರೆ. ಹಾಗೆ ಲೇಖಕರಾಗಿ ಕೂಡ ಅವರು ಕೃಷಿ ಆಚರಣೆ, ಪೈರು ಪಚ್ಚೆ, ಕೊರಲೆ ಅಥವಾ ನೆಲದ ಬಂಗಾರ, ಸಿರಿಧಾನ್ಯನ್ನ 14 ಹೆಚ್ಚು ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ದಾರೆ. ಅಂತ ನಾಡಿನ ಹೆಸರಾಂತ ಲೇಖಕರು ಹಾಗೂ ಜಲ ನೆಲಕ್ಕಾಗಿ ಹೋರಾಟ ಮಾಡ್ತಾ ಇರುವಂತಹ ಸಾಮಾಜಿಕ ಕಾರ್ಯಕರ್ತರು ಆಗಿರುವಂತಹ ನಮ್ಮ ಮಲ್ಲಿಕಾರ್ಜುನ್ ಹೊಸಪಾಳಿ ಸರ್ಗೆ ನಮ್ಮ ಪರಿಸರ ಸಂಗಮ ವೇದಿಕೆಯಿಂದ ಸ್ವಾಗತವನ್ನ ಕೊಡ್ತಾನೆ. ತಮ್ಗೆ ಪರಿಸರ ಸಂಗಮ ವೇದಿಕೆಯಿಂದ ಹೃತ್ಪೂರ್ವಕವಾದ ಸ್ವಾಗತ ಸರ್. ನಮಸ್ಕಾರ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಈ ಪರಿಸರ ಸಂಗಮ ವೆಬಿನಾರ್ ಸರಣಿಗೆ ನನ್ನನ್ನ ಇವತ್ತು ಮಾತಾಡ್ಲಿಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಶೇಷವಾಗಿ ಸರೋಜಾ ಮೇಡಮ್ ಅವ್ರಿಗೆ, ಸರೋಜಾ ಪ್ರಕಾಶ್ ಅವ್ರಿಗೆ, ಹಾಗೂ ಇಲ್ಲಿ ಕೇಳ್ತಾ ಇರೋಂಥ ಎಲ್ರಿಗೂ ಕೂಡ ವಿಶೇಷವಾಗಿ ವಂದನೆಗಳು. ನನ್ನ ಪರಿಚಯ ಮಾಡಿದ್ರು. ತುಮಕೂರು ಜಿಲ್ಲೆ ನಮ್ಮದು ಕೃಷಿ ಕುಟುಂಬ. ಕಳೆದ 25-26 ವರ್ಷಗಳಿಂದ ಬೇರೆ ಬೇರೆ ವಿಷಯಗಳ ಮೇಲೆ ಕೆಲಸ ಮಾಡ್ತಿರೋಂಥದ್ದು. ಮುಖ್ಯವಾಗಿ ಪಾರಂಪರಿಕ ಜಲ ಸಂರಕ್ಷಣೆ ನನ್ನ ಕಾರ್ಯಕ್ಷೇತ್ರ. ಅದ್ರ ಜೊತೆಗೆ ಸುಸ್ಥಿರ ಕೃಷಿ ಮತ್ತೆ ದೇಸಿ ಬೀಜ ಸಂರಕ್ಷಣೆ, ಇದ್ರ ಬಗ್ಗೆ ಎಲ್ಲನೂ ಕೂಡ ಕೆಲಸ ನಡೀತಾ ಇದೆ. ಇವತ್ತಿನ ವಿಷಯ ಜಯಮಂಗಲಿ ನದಿ ಪುನಶ್ಚೇತನದ ಬಗ್ಗೆ. ಜಯಮಂಗಲಿ ನಮ್ಮ ಜಿಲ್ಲೆಯ, ತುಮಕೂರು ಜಿಲ್ಲೆಯ ಒಂದು ಸೀಸನಲ್ ನದಿ. ಅಂದ್ರೆ ವರ್ಷ ಪೂರ್ತಿ ಹರಿಯೋದಿಲ್ಲ ಅದು. ಚೆನ್ನಾಗಿ ಮಳೆ ಬಂದ್ರೆ 6 ತಿಂಗಳು, 5 ತಿಂಗಳು, 4 ತಿಂಗಳು ಈ ರೀತಿ ಹರಿಯುವಂತ ಒಂದು ಸಣ್ಣ ನದಿ. ಆದ್ರೆ ತುಮಕೂರು ಜಿಲ್ಲೆ ಬಗ್ಗೆ ತಮಗೆ ಬಹುತೇಕರಿಗೆ ಗೊತ್ತಿರ್ಬೋದು ಅಥವಾ ಒಂದು ಸಣ್ಣ ಪರಿಚಯ ಮಾಡ್ತೇನೆ ನಾನು. ಸುಮಾರು 650 ಮಿಲಿಮೀಟರ್ ಮಳೆ ಬೀಳುವಂತ ಒಣ ಪ್ರದೇಶ, ಯಾವುದೇ ಜೀವ ನದಿಗಳಿಲ್ಲದೆ ಇರತಕ್ಕಂತ ಜಿಲ್ಲೆ ನಮ್ದು. ಅಂದ್ರೆ ವರ್ಷ ಪೂರ್ತಿ ಹರಿಯಂತ, ಉದಾಹರಣೆಗೆ ಕಾವೇರಿ ಅಥವಾ ತುಂಗಭದ್ರಾ ಅಥವಾ ಮಲಪ್ರಭಾ, ಘಟಪ್ರಭಾ ಈ ರೀತಿ ಯಾವ ನದಿಗಳು ಇಲ್ಲದೆ ಇರೋಂತ ಒಂದು ಒಣ ಪ್ರದೇಶ. ಹೇಮಾವತಿ ನದಿ ಕಳೆದ 15-16 ವರ್ಷಗಳಿಂದ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಹಸಿರು ತೋಟಗಳು ಜಾಸ್ತಿ ಆಗಿದೆ, ಕುಡಿಯೋ ನೀರಿಗೆ ಸ್ವಲ್ಪ ಸಮಸ್ಯೆ ಕಡಿಮೆ ಆಗಿದೆ ಬಿಟ್ರೆ ಉಳಿದಂತೆ ನಮ್ದು ಒಣ ಪ್ರದೇಶ. ಹಾಗಾಗಿ ಜಯಮಂಗಲಿ ನದಿ ನಮಗೆ ವಿಶೇಷ. ಅದೇನು ನೀವೇನ್ ನದಿ ನೋಡಿದಿರಿ, ತುಂಗಭದ್ರಾ ಅಥವಾ ಕೃಷ್ಣ ಅಥವಾ ನಮ್ಮ ಬೇರೆ ಬೇರೆ ನದಿಗಳು, ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದೊಂದು ಹಳ್ಳ, ಇದೊಂದು ಸಣ್ಣ ತೊರೆ ಅಂತ ಅನ್ಬೋದು, ದೊಡ್ಡ ಹಳ್ಳ. ಆದ್ರೆ ನಮಗೆ ನದಿ ಅಂದ್ರೆ ಈ ದಾಖಲೆಗಳಲ್ಲಿ ಕೂಡ ಜಯಮಂಗಲಿ ನದಿ ಅಂತಲೇ ನದಿ ಅಂತಲೇ ಇರೋಂಥದ್ದು. ಅದರ ಪುನಶ್ಚೇತನಕ್ಕೆ ನಾವೇನು ಚಟುವಟಿಕೆಯನ್ನು ನಡೆಸ್ತಾ ಇದ್ದೀವಿ, ಯಾಕೆ ಇದು ಪುನಶ್ಚೇತನ ಮಾಡ್ಲಿಕ್ಕೆ ನಾವು ಕೈ ಹಾಕಿದ್ವಿ, ನಾವು ಅಂದ್ರೆ ನಮ್ಮೆಲ್ಲ ಸಮುದಾಯ ಮತ್ತೆ ಸಮಾನಾಸಕ್ತರು ಸೇರಿ ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಪರಿಚಯ ಮಾಡೋಂಥ ಪ್ರಯತ್ನ. ತುಮಕೂರು ಜಿಲ್ಲೆ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ, ದೇವರಾಯನ ದುರ್ಗ. ಅದು ನಮ್ಮ ಜಿಲ್ಲೆಯ ಒಂದು ಏನ್ ಹೇಳ್ತೀವಿ ಆಕ್ಸಿಜನ್ ಕೊಡುವಂತ, ನಮ್ಗೆಲ್ರಿಗೂ ಆಮ್ಲಜನಕ ಕೊಡುವಂತ ಬೆಟ್ಟ. ವಾಕ್ ಹೋಗ್ಬೋದು, ಅಷ್ಟು ಹತ್ರ ಇದೆ. ಸುಮಾರು 4 ಕಿಲೋಮೀಟರ್ ಹೋದ್ರೆ ನಗರದಿಂದ ಅಥವಾ ಬಸ್ ಸ್ಟ್ಯಾಂಡ್ ಇಂದ ಅದು ಸಿಕ್ಬಿಡುತ್ತೆ. ಬಹುತೇಕ ಜನ ಅಲ್ಲಿಗೆ ಬೆಟ್ಟಕ್ಕೆ ಹೋಗಿ ವಾಕ್ ಮಾಡ್ಕೊಂಡು ಬರ್ತಾರೆ, ಅಷ್ಟು ನಮ್ಗೆ ಹತ್ರದಲ್ಲೇ ಇರೋಂಥದ್ದು ದೇವರಾಯನ ದುರ್ಗ. ಐತಿಹಾಸಿಕವಾದಂಥದ್ದು. ಅಲ್ಲಿ ಹುಟ್ಟುತ್ತದೆ ಜಯಮಂಗಲಿ. ಸುಮಾರು 110 ಕಿಲೋಮೀಟರ್ ಹೋಗಿ ಆಂಧ್ರ ಪ್ರದೇಶದಲ್ಲಿ
ಸಂಗಮೇಶ್ವರದಲ್ಲಿ ಉತ್ತರ ಪಿನಾಕಿನಿ ನದಿನ ಸೇರ್ತದೆ. ಪೆನ್ನಾರ್ ಅಂತ ಕರಿತೀವಿ ಉತ್ತರ ಪಿನಾಕಿನಿಯನ್ನ. ಉತ್ತರ ಪಿನಾಕಿನಿ ಕೂಡ ನಂದಿ ಬೆಟ್ಟದಲ್ಲಿ ಹುಟ್ಟಿ ಅಲ್ಲಿಂದ ಗೌರಿಬಿದನೂರು ಆ ಭಾಗದಿಂದ ಬಂದು ಹೋಗ್ತದೆ, ಬಂಗಾಳ ಕೊಲ್ಲಿಗೆ ಸೇರ ಅಂತದ್ದು. ಅಲ್ಲಿಂದ ಆಂಧ್ರ ಸೇರಿದ ಮೇಲೆ ಉತ್ತರ ಪಿನಾಕಿನಿ ತುಂಬಾ ದೊಡ್ಡ ನದಿ ಆಗ್ತದೆ. ಇದು ಜಯಮಂಗಲಿಯ ಒಂದು ನಡಿಗೆ, ಅದೊಂದು ಪ್ರಯಾಣ. 3 ತಾಲೂಕಲ್ಲಿ ಹರಿತದೆ. ತುಮಕೂರಲ್ಲಿ ಅದು ತುಮಕೂರು ತಾಲೂಕಲ್ಲಿ ಸ್ವಲ್ಪ ಹೋಗ್ತದೆ, ಅದಾದ್ಮೇಲೆ ಕೊರಟಗೆರೆ, ಮಧುಗಿರಿನಲ್ಲಿ ಜಾಸ್ತಿ. ಈ ಕೊರಟಗೆರೆ ಮಧುಗಿರಿ ಎರಡೂ ಕೂಡ ಒಣ ಪ್ರದೇಶಗಳು. ನಮ್ದು ಮಧುಗಿರಿ ತಾಲೂಕು, ಹೊಸಪಾಳ್ಯ ಗ್ರಾಮ. ನಮ್ಮ ಊರಿಗೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಈ ನದಿ ಹರಿಯುವಂಥದ್ದು. ಹೆಚ್ಚಿನದಾಗಿ ಇದು ಮಡಕಶಿರ ತಾಲೂಕಿದೆ ಆಂಧ್ರದಲ್ಲಿ, ಅಲ್ಲಿ ಹರಿದು ಹೋಗ್ತದೆ. ಇದಕ್ಕೆ 2 ಉಪನದಿಗಳಿದಾವೆ, ಅದು ಒಂದು ಆಶ್ಚರ್ಯ. ಗರುಡಾಚಲ ಹಾಗೆ ಸುವರ್ಣಮುಖಿ ಅಂತೇಳಿ. ಅವು ಸ್ವಲ್ಪ ದೊಡ್ಡ ಹಳ್ಳಗಳು. ಗರುಡಾಚಲ ಅನ್ನೋದು ದೊಡ್ಡಬಳ್ಳಾಪುರದ ಕಡೆಯಿಂದ ಬಂದು ಸೇರ್ಕೊಳ್ತದೆ, ಇನ್ನೊಂದು ಸುವರ್ಣಮುಖಿ ಸಿದ್ದರ ಬೆಟ್ಟದಿಂದ ಸೇರ್ಕೊಳ್ತದೆ. ಈ ಸಿದ್ದರ ಬೆಟ್ಟ ಅನ್ನೋದು ಕೂಡ ತುಂಬಾ ಮಹತ್ವವಾದಂಥದ್ದು, ಗಿಡಮೂಲಿಕೆಗಳೇ ಪ್ರಸಿದ್ಧಿಯಾದಂತ ಒಂದು ಬೆಟ್ಟ ಸಾಲು. ಜಯಮಂಗಲಿ ವೈಶಿಷ್ಟ್ಯ ಅದ್ರ ಎಷ್ಟು ವೈಭವವಾಗಿ ಹರಿತಾ ಇತ್ತು ಒಂದು ಕಾಲಕ್ಕೆ ಅಂತಂದ್ರೆ, ಅದರ ಹರಿವಿನಲ್ಲಿ ಸಿಗುವಂತ ಐತಿಹಾಸಿಕ ರಚನೆಗಳು ನಾವು ನೋಡ್ಬೋದು. ಉದಾಹರಣೆಗೆ ಕೊರಟಗೆರೆ ತಾಲೂಕಲ್ಲಿ ಒಂದು ದನಗಳ ಜಾತ್ರೆ ನಡೆಯುತ್ತೆ, ಕ್ಯಾಮನಹಳ್ಳಿ ಜಾತ್ರೆ ಅಂದ್ರೆ ತುಂಬಾ ಪ್ರಸಿದ್ಧ. ಒಂದು ಕಾಲಕ್ಕೆ 1000 ಜೋಡಿ ದನಗಳು ಬರ್ತಾ ಇದ್ವು ಅಲ್ಲಿಗೆ. ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ ಅದು ಜಾತ್ರೆ. ಈ ನದಿ ದಡದಲ್ಲೇ ನಡೆಯುತ್ತೆ. ಅಲ್ಲೊಂದು ಆಂಜನೇಯ ಸ್ವಾಮಿ ದೇವಾಲಯ ಇದೆ, ಟೆಂಪಲ್ ಇದೆ, ಅದರ ಆ ಬೈಲಲ್ಲಿ. ಈಗ ಜಾತ್ರೆ ಖದರ್ ಕಡಿಮೆ ಆಗಿದೆ, ಅದು ಬೇರೆ ವಿಚಾರ. ಆದ್ರೆ ಆಗ ಅದು ತುಂಬಾ ದೊಡ್ಡ ಜಾತ್ರೆ, ನಾವು ಕೂಡ ನೋಡಿದ್ವಿ. ನಾನು ಹೋಗಿದ್ದೀನಿ ಆ ಜಾತ್ರೆಗೆ ದನಗಳು ಮಾರೋದಕ್ಕೆ. ಈ ನದಿ ಎಷ್ಟು ಅಲ್ಲಿ ರಭಸವಾಗಿ ಜೋರಾಗಿ ಹರಿತಾ ಇತ್ತು, ಮತ್ತೆ ಅಕ್ಕಪಕ್ಕದ ಜನರಿಗೆ ಅದೆಷ್ಟು ಉಪಯೋಗ ಆಗಿತ್ತು ಅಂದ್ರೆ, 1933ರಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ಅಲ್ಲೊಂದು ಕಲ್ಲಿನ ಕಟ್ಟನೆ ಹಾಕ್ತಾರೆ. ಈಗಲೂ ಕೂಡ ಅದು ಕಲ್ಲಿನ ಅಣೆಕಟ್ಟಿದೆ. ಯಾಕಂದ್ರೆ ಜಾತ್ರೆಗೆ ಬರೋಂಥ ದನ ಕರುಗಳಿಗೆ, ಜನಗಳಿಗೆ ನೀರು ನಿಲ್ಲಲಿ ಅಣೆಕಟ್ಟಲ್ಲಿ ಅಂತ. ಬರೀ ಅಷ್ಟೇ ಅಲ್ಲ, ಅಲ್ಲಿ 2 ಭಾಗ ಒಂದು ಕಾಲುವೆಗಳನ್ನ ಮಾಡಿ ಕೃಷಿಗೂ ಕೂಡ ಕೊಡ್ತದೆ. ಇನ್ನೊಂದು ಬಹಳ ಮುಖ್ಯವಾಗಿ, ಅಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ನದಿ ಮಧುಗಿರಿ ತಾಲೂಕಿಗೆ ಎಂಟ್ರಿ ಆಗ್ತದೆ. ಅಲ್ಲಿ ಪುರವರ ಅನ್ನೋ ಗ್ರಾಮದಲ್ಲಿ ತುಂಬಾ ವಿಶಾಲವಾಗಿ ಹರಿತದೆ. ಅಲ್ಲಿ ನದಿ ದಾಟ್ಲಿಕ್ಕೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ರಾಜ್ಯಪಾಲರಾಗಿದ್ದಂತ ಸಂದರ್ಭ 49ರಲ್ಲಿ ಒಂದು ಸೇತುವೆ ಕಟ್ತಾರೆ. ಈಗಲೂ ಸೇತುವೆ ಇದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಹೊಸ ಸೇತುವೆ ಆಗಿದೆ. ಮತ್ತೆ 85ರಲ್ಲಿ ನಾವಾಗ ಹುಡುಗರು, ನಮಗೆಲ್ಲ ಒಂದು ಆಶ್ಚರ್ಯದ ಸಂಗತಿ ಎಲ್ಲ ನಮ್ಮೂರಲ್ಲಿ ಮಾತಾಡೋರು. ತೀತಾ ಅಣೆಕಟ್ಟು ಕಟ್ತಾ ಇದ್ದಾರೆ, ಅಲ್ಲಿ ಗರ್ಭಿಣಿ ಹೆಂಗಸರನ್ನ ಬಲಿ ಕೊಟ್ಟಿದ್ದಾರೆ, ಮಕ್ಕಳು ಆ ಕಡೆ ಹೋದ್ರೆ ಬಲಿ ಕೊಡ್ತಾರೆ, ಈ ತರ ಎಲ್ಲ ಅದೊಂದು ಜನಪದ ಆಗೋಗಿತ್ತು ನಮ್ಗೆ ಆಗ. 85, 86 ಅಂದ್ರೆ 80ರಿಂದ 86, 87ರವರೆಗೂ ಈ ನದಿಗೆ ಕಟ್ಟಿರೋಂಥದ್ದು. ಹಂಗ ನೋಡಿದ್ರೆ ಈ ನದಿಯ ಒಂದು ಅವಸಾನ ಅವಾಗಲೇ ಶುರುವಾಯ್ತು ಅನ್ಸುತ್ತೆ. ಒಂದು ಸ್ವಲ್ಪ ಮುಂದೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅದು ಜಲಾಶಯ ನಿರ್ಮಾಣ ಆಗುತ್ತೆ. ಇನ್ನೊಂದು ಇದರ ವೈಶಿಷ್ಟ್ಯ ಅಂತಂದ್ರೆ, ಕರ್ನಾಟಕದಲ್ಲಿ 2 ಕೃಷ್ಣ ಮೃಗ ವನ್ಯಧಾಮಗಳಿದಾವೆ. ಮೊದಲನೇದು ರಾಣೆಬೆನ್ನೂರ್ ಹತ್ರ, ಇನ್ನೊಂದು ನಮ್ಮ ಮೈದನಹಳ್ಳಿ ಮಧುಗಿರಿ ತಾಲೂಕಲ್ಲಿ. ಈ ಮೈದನಹಳ್ಳಿ ಕೃಷ್ಣ ಮೃಗ ವನ್ಯಧಾಮ ಕೂಡ ಜಯಮಂಗಲಿ ನದಿಯ ಪಕ್ಕದಲ್ಲೇ ಇದೆ. ಅಂದ್ರೆ ನದಿ ಆ ಕಡೆ 2 ಬದಿನಲ್ಲಿ ವನ್ಯಧಾಮ ಬರುತ್ತೆ. ಸುಮಾರು 800 ಎಕರೆ ಅದಕ್ಕೋಸ್ಕರ ಮೀಸಲಿಟ್ಟು 2007ರಲ್ಲಿ ಅದನ್ನ ಘೋಷಣೆ ಮಾಡ್ತಾರೆ. ಇದು ನದಿಯ ಉಗಮ ಸ್ಥಾನ. ಯಾರಾದ್ರೂ ಈ ಕಡೆ ಬಂದ್ರೆ ನೀವು ನೋಡ್ಬೋದು, ದೇವಾಲಯಕ್ಕೆ ಹೋಗ್ತಾ ದಾರಿನಲ್ಲಿ ದೇವರಾಯನ ದುರ್ಗ ಅನ್ನೋದು ಒಂದು ಕಲ್ಲು ಮತ್ತೆ ಮರಳಿರೋಂತ ಒಂದು ಗುಡ್ಡ. ಅರ್ಧ ಭಾಗ ಹತ್ತಿದ್ದ ರಸ್ತೆ ಪಕ್ಕದಲ್ಲೇ ಸಿಗುತ್ತೆ ಆ ಬೋರ್ಡ್, ಜಯಮಂಗಲಿ ನದಿ ಉಗಮ ಅಂತೇಳಿ. ಅಲ್ಲಿ ಸ್ವಲ್ಪ ಎಡಭಾಗಕ್ಕೆ ಹೋಗ್ಬೇಕು ನಡ್ಕೊಂಡು. ಅಲ್ಲಿ ಒಂದು ಕಲ್ಲಿನ ದೊಣೆ ಕೆಳಗಡೆ ಇದೆಯಲ್ಲ, ಇನ್ನೊಂದು ಫೋಟೋ ಆ ತರ ಕಾಣುತ್ತೆ. ಇದು ಅದರ ಉಗಮ. ಬೇರೆಲ್ಲಾ ನದಿಗಳ ತರ ಇದಕ್ಕೆ ಒಂದು ಇದು ದೇವರಾಯನ ದುರ್ಗ ನೋಡಿ, ಈ ತರ ಇದೆ. ಯೋಗನಂದೀಶ್ವರ, ಭೋಗನಂದೀಶ್ವರ ಅಂತ 2, ಯೋಗ ನರಸಿಂಹ, ಭೋಗ ನರಸಿಂಹ ಅಂತೇಳಿ 2 ದೇವಾಲಯ ಇದೆ. ಇದು ನೋಡಿ ಅದರ ವಿಶಾಲವಾಗಿ ಎಷ್ಟು ಕಾಣುತ್ತೆ ಅಂತೇಳಿ. ದೂರದಲ್ಲಿ ಒಂದು ಕೆರೆ ಕಾಣುತ್ತೆ ನೋಡಿ. ಅಂದ್ರೆ ಈ ನದಿ ಹುಟ್ಟಿ ಆ ಕೆರೆಗಳೆಲ್ಲ ದಾಟಿ ಮುಂದೆ ಹೋಗಿ ನದಿ ಸ್ವರೂಪ ಪಡ್ಕೊಳ್ಳೋಂಥದ್ದು. ಮುಂದೆ ಇದು ಗಮನಿಸಿ, ಈ ನಕ್ಷೆ ಜಯಮಂಗಲಿ ಮತ್ತು ಅದರ ಉಪನದಿಗಳ
ನಕ್ಷೆ ನಿಮ್ಗೆ ಎಷ್ಟು ಸ್ಪಷ್ಟವಾಗಿ ಕಾಣ್ತದೋ ನನಗೆ ಗೊತ್ತಿಲ್ಲ. ನಾನು ಕರ್ಸರ್ ಮೂವ್ ಮಾಡ್ಬೋದಾ? ಕಾಣ್ತದ? ನಾನು ಕರ್ಸರ್ ಮೂವ್ ಮಾಡಿದ್ರೆ ಕಾಣ್ತದ? ನಾನ್ ಮಾಡ್ತೀನಿ ಸರ್, ನಾನೇ ಮಾಡ್ತೀನಿ. ಹಾ, ಅಂದ್ರೆ ಅಲ್ಲಿ ಲೆಜೆಂಡ್ಸ್ ಇದೆ ನೋಡಿ, 1, 2, 3 ಅಂತೇಳಿ. ಅಂದ್ರೆ ಅದು ದೇವರಾಯನ ದುರ್ಗ, ಅಲ್ಲಿಂದ ಹುಟ್ಟುತ್ತದೆ. ಎರಡನೇದು ಇರಕ್ಸಂದ್ರ ದೊಡ್ಡ ಕೆರೆ, ಅಲ್ಲಿಗೆ ಹೋಗಿ ಸೇರ್ಕೊಳ್ತದೆ. ಅಲ್ಲಿವರೆಗೂ ಒಂದು 15 ಕಿಲೋಮೀಟರ್. ನೀವು ತೋರಿಸ್ತಾ ಇರೋದು ಈಗ ಅದು ಸಿದ್ಧರ ಬೆಟ್ಟ, ಅಂದ್ರೆ ಸುವರ್ಣಮುಖಿ ನದಿ ಬರೋ ಅಂತದ್ದು ಅದು. ಅಲ್ಲಿಂದ 4. 4ನೇದು ಸುವರ್ಣಮುಖಿ ನದಿ ಬಂದು ಸೇರ್ಕೊಳ್ತದೆ ಈ ನದಿಯನ್ನ, ಅದು ಜಯಮಂಗ್ಲಿಯನ್ನ. ಅದಾದ್ಮೇಲೆ 5ನೇದು ಸುವರ್ಣಮುಖಿ ಮತ್ತೆ ಜಯಮಂಗ್ಲಿ ಸಂಗಮ. 6ನೇದು ನೋಡಿ, ಅದು ಗರುಡಾಚಲ ನದಿ ದೊಡ್ಡಬಳ್ಳಾಪುರದ ಕಡೆಯಿಂದ ಬರೋ ಅಂತ ಒಂದು ಇದು, ಅದು ಸೇರ್ಕೊಳ್ತದೆ ಅಲ್ಲಿ. ಕೊನೆಯದಾಗಿ ಅದು 7ನೇದು, ಅಲ್ಲಿ ನೋಡಿ ಅಲ್ಲಿ ಹೋಗ್ತದೆ. ನೀವು ವಿಶೇಷ ಗಮನಿಸಿ, ಅಲ್ಲಿ 7 ಆದ್ಮೇಲೆ ಅದೆಲ್ಲ ಆಂಧ್ರ. ಈ ಪಾವಗಡ ತಾಲೂಕು ಒಂದ್ ಸ್ವಲ್ಪ ವಿಶೇಷ ನಮ್ದು. ಏನಂತಂದ್ರೆ ಅದೊಂದು ಹಿಂಗೆ ಸೆಪರೇಟ್ ಆಗ್ಬಿಟ್ಟಿದೆ ತುಮಕೂರು ಜಿಲ್ಲೆಯಿಂದ. ಸ್ವಲ್ಪ ಆಂಧ್ರ ಬರುತ್ತೆ, ಸ್ವಲ್ಪ ಕರ್ನಾಟಕ ಬರುತ್ತೆ, ಈ ತರ. ಇದು ಈ ನದಿಯ ಒಂದು ಜಲಾನಯನ, ಇದರ ವಾಟರ್ ಶೆಡ್ ಈ ತರ ಇದೆ. 510 ಕಿಲೋಮೀಟರ್ ಒಂದು ಇದು. ಒಂದು ಕಾಲಕ್ಕೆ ತುಂಬಾ ರಭಸವಾಗಿ, ತುಂಬಾ ಜೋರಾಗಿ ಇಡೀ 6-7 ತಿಂಗಳು ಹರಿತಾ ಇದ್ದಂತ ನದಿ. ಮುಂದೆ ಹೋಗಿ ನೆಕ್ಸ್ಟ್. ಇದು ತೀರ್ಥ ಜಲಾಶಯ, ನಾನು ಹೇಳಿದ್ನಲ್ಲ 85ರಲ್ಲಿ ನಿರ್ಮಾಣ ಆಗಿದ್ದಂಥದ್ದು. ಮುಂದೆ ನೋಡಿ, ಇದು ಮಧುಗಿರಿ ತಾಲೂಕಲ್ಲಿ ಇಷ್ಟು ಅಗಲ ಹರಿತದೆ. ಅಂದ್ರೆ ಸುಮಾರು ಅದರ ಅಡ್ಡ 1 ಕಿಲೋಮೀಟರ್ ಇರ್ತದೆ, ಒಂದು ಸುಮಾರು ದೂರ. ಅದರ ಅಡ್ಡ ಅಗಲ ಸುಮಾರು 1 ಕಿಲೋಮೀಟರ್ ಅಷ್ಟು. ಇದು 2000 ಮೇಲೆ ಕಾಣ್ತಿರೋಂಥ ಫೋಟೋ 2021ರಲ್ಲಿ ಮಳೆ ಬಂದಾಗ, ಜೋರ್ ಮಳೆ ಬಂದಾಗ ಆದಂಥದ್ದು. ಆ ಕೆಳಭಾಗ ಇದೆಯಲ್ಲ, ಅದು ಈ ಭಾಗದಲ್ಲಿ ಮರಳು ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಯಾರು ಕೂಡ ಮರಳು ತೆಗಿಯಂಗಿಲ್ಲ. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಅಂದ್ರೆ ಇಷ್ಟು ಜೋರಾಗಿ ಹರಿತದೆ ನದಿ. ನೆಕ್ಸ್ಟ್, ಮರಳು ನಿಷೇಧ ಮಾಡಿರೋಂಥ ಅತ್ಯುತ್ತಮ ಒಂದು ಸಮುದಾಯ ಮಾದರಿ ನಮ್ಮ ಜಯಮಂಗ್ಲಿಲಿದೆ. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದೆಲ್ಲ ಇತ್ತೀಚಿನ ಫೋಟೋಗಳು. ಅಲ್ಲಿನ ಸ್ಥಳೀಯರು, ಗ್ರಾಮಸ್ಥರು, 7-8 ಗ್ರಾಮಸ್ಥರು, ಅಂದ್ರೆ ವೀರಾಪುರ, ವೀರನಾಗೇನಹಳ್ಳಿ, ಆಮೇಲೆ ರೆಡ್ಡಿಹಳ್ಳಿ, ಕಾಳೇನಹಳ್ಳಿ, ಈ ಎಲ್ಲಾ ಗ್ರಾಮಸ್ಥರು, ಇಮ್ಮಡ್ಗಾನಹಳ್ಳಿ, ಅಲ್ಲಿ ಯಾರು ಕೂಡ ಮರಳು ತೆಗಿಯಕ್ ಬಿಡೋದಿಲ್ಲ. ಗಮನಿಸಿ, ಇದು ನಮ್ಮ ಜಯಮಂಗ್ಲಿಯ ವೈಶಿಷ್ಟ್ಯ. ಅವರು ಮನೆ ಕಟ್ಟಲಿಕ್ಕೆ, ಅವ್ರ ಬಳಕೆಗೆ, ಸ್ಥಳೀಯರ ಬಳಕೆಗೆ ಮಾತ್ರ ತೆಗಿಲಿಕ್ಕೆ ಅವಕಾಶ ಇದೆ. ಅದು ಕೂಡ ಯದ್ವಾ ಅದು ತೆಗಿಬಾರ್ದು ಅಂತೇಳಿ ಎಲ್ಲ ಅವರು ನಿಷೇಧ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಹೋಗಿ. ಇದು ನಾನು ಹೇಳಿದ್ನಲ್ಲ, 2 ಮುಖನ ನಾವು ಕಾಣಬಹುದು ಜಯಮಂಗ್ಲಿನಲ್ಲಿ. ಒಂದು, ಯಥೇಚ್ಛವಾಗಿ ಮರಳನ್ನ ತೆಗೆದು ನದಿಯ ದಿಕ್ಕನ್ನ ಬದಲಾಯಿಸಿ, ಅದರ ಗಾತ್ರವನ್ನೇ ಬದಲಾಯಿಸಿ, ಒತ್ತುವರಿ ಮಾಡಿ ಹಾಳಾಗಿರೋಂಥದ್ದು ಒಂದು. 2ನೇದು, ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿ ಮರಳು ತೆಗಿಕೆ ಬಿಡದಂತ ಅವರೇ ಸ್ವಯಂ ನಿಷೇಧ ಹಾಕೊಂಡಿರೋಂಥ ಒಂದು ಮಾದರಿ. 2 ಮಾದರಿಗಳಿಗೆ ಈ ನದಿ ಉದಾಹರಣೆ ಆಗಿದೆ. ಆ ಸಮುದಾಯದವರು ಇವತ್ತು ಕೂಡ ಪೊಲೀಸು ಮತ್ತೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಇವನ್ನೆಲ್ಲ ಸಂಪರ್ಕ ಮಾಡಿ, ಯಾವುದೇ ಪೊಲಿಟಿಕಲ್ ಪ್ರೆಷರ್ ಬಂದ್ರು ಕೂಡ ಅದನ್ನ ತಡೆದು ಉಳಿಸ್ಕೊಂಡಿದ್ದಾರೆ. ಮರಳು ಎಲ್ಲ ಟನ್ ಗಟ್ಲೆ ಮರಳಿದೆ ಅಲ್ಲಿ. ಮತ್ತೆ ಮರಳು ಅಂದ್ರೆ ಎಂಥದ್ದು? ಬಹಳ ಸ್ವಚ್ಛವಾದಂತ ಉತ್ಕೃಷ್ಟ ದರ್ಜೆಯ ಮರಳು. ನೆಕ್ಸ್ಟ್ ನೋಡಿ, ಆ ಎಲ್ಲಿ ಮರಳು ಇದೆ ಅಲ್ಲಿ ಈಗಲೂ ಕೂಡ ಜನ ಚಿಲುಮೆಯ ನೀರನ್ನ ತೆಗೆದು ಕುಡಿಲಿಕ್ಕೆ ಮತ್ತೆ ಮನೆ ಬಳಕೆಗೆ ಬಳಸ್ತಾರೆ. ಇದು ಕೂಡ ನಮ್ಮ ಜಯಮಂಗಲಿಯ ವೈಶಿಷ್ಟ್ಯ. ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಬಳಸ್ತಾರೋ ನನಗೆ ಗೊತ್ತಿಲ್ಲ, ಆದ್ರೆ ಇದೆಲ್ಲ ಕಳೆದ ವರ್ಷದ ಫೋಟೋಗಳು. ಈ ನಮ್ಮ ಹಿಂದಿನ ತಿಂಗಳು ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು, ಜಯಮಂಗಲಿ ಪುನಶ್ಚೇತನದ ಬಗ್ಗೆ. ಆ ಕಾರ್ಯಕ್ರಮಕ್ಕೆ ನಾವು ಚಿಲ್ಮೆ ನೀರು ತರಿಸಿದ್ವಿ ಉದ್ಘಾಟನೆಗೆ. ಸುಮ್ಮನೆ ಒಂದು 2 ಅಡಿ ಆ ಮರಳನ್ನು ತೆಗೆದ್ರೆ ಕಡು ಬೇಸಿಗೆನಲ್ಲಿ ನೀರು ಸಿಗುತ್ತೆ. ಎಲ್ಲಿ ಮರಳನ್ನ ತೆಗೆದೇ ಇರೋಂಥ ಕಡೆ, ಎಲ್ಲಿ ಮರಳು ಗಣಿಗಾರಿಕೆಗೆ ನಿಷೇಧ ಹಾಕಿದರೆ ಅಲ್ಲಿ ಇರೋಂಥದ್ದು ಇದು
ಇದೊಂದು ಸೊಬಗು, ಇದೊಂದು ಮಾದರಿ. ನನ್ನ ಪ್ರಕಾರ ಆ ಎಲ್ಲ ಗ್ರಾಮಸ್ಥರು, ನಾವು ಒಂದು ಡಾಕ್ಯುಮೆಂಟ್ರಿ ಮಾಡ್ಲಿಕ್ಕೆ ಹೋದಾಗ, ಅಂದ್ರೆ ನನಗೆ ಗೊತ್ತಿತ್ತು ಅದು ಈ ತರ ಎಲ್ಲ ನಿಷೇಧ ಹಾಕಿದ್ದಾರೆ ಅಂತೇಳಿ, ಅಲ್ಲಿ ಹೋದಾಗ ತೆಗೆದಂತ ಚಿತ್ರಗಳು. ಮುಂದೆ ಹೋಗಿ ಸುಮಾರು 2-3 ಕಿಲೋಮೀಟರ್ ಇಂದ ಬರ್ತಾರೆ ಹೆಣ್ಮಕ್ಳು. ಇಲ್ಲಿ ನೀರು ಅಷ್ಟು ಶುದ್ಧ, ಮತ್ತೆ ಮೊಣಕಾಲು ನೋವಿಗೆ ಒಳ್ಳೇದು, ಬೇಳೆ ಬೇಗ ಬೇಯ್ತವೆ. ಅಷ್ಟೆಲ್ಲ ಸ್ಕೂಟರ್ ಮೇಲೆ ಬರ್ತಾರೆ ಗಂಡು ಮಕ್ಕಳು, ಸೈಕಲ್ ಹಾಕೊಂಡು ಬರ್ತಾರೆ, ಹೆಗ್ಲ ಮೇಲೆ ಎತ್ಕೊಂಡು ಹೋಗ್ತಾರೆ. ಈ ತರ ಅಷ್ಟು ಸಿಹಿಯಾದ ನೀರು. ನೆಕ್ಸ್ಟ್, ಆದ್ರೆ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ನೀವು. ಈ ನಾನೇನು ಹೇಳ್ತಾ ಇದ್ನಲ್ಲ, ಈಗ ಮಧುಗಿರಿ ತಾಲೂಕಲ್ಲಿ ಒಂದು 10 ಕಿಲೋಮೀಟರ್ ಮರಳು ನಿಷೇಧ ಹಾಕಿದ್ದಾರೆ. ಕೊಡಗೇನಹಳ್ಳಿ ಅಂತ ಒಂದು ಸಿಗುತ್ತೆ, ಕೊಡಗೇನಹಳ್ಳಿ ಹೋಬಳಿ ಅದು. ಅಲ್ಲಿ ನೋಡಿದ್ರೆ ನೀವು ಇಡೀ ನದಿಯನ್ನ ಬಗೆದು ಅಗೆದು ಅದನ್ನ ಹಾಳು ಮಾಡಿಟ್ಟಿದ್ದಾರೆ. ಸಾವಿರಾರು ಟನ್ನು, ಲಕ್ಷಾಂತರ ಟನ್ನು ಮರಳು. ಒಂದೊಂದು ಮರಳಿನ ಗುಂಡಿಗಳು 20 ಅಡಿ 30 ಅಡಿ, ಅದರ ಸ್ವರೂಪನೇ ಇಲ್ಲ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಏನ್ ಮರ ಗಿಡ ಇದೆಯಲ್ಲ, ಆ ಎತ್ತರಕ್ಕಿದ್ದಂತ ನದಿ ಅದು. ಇವ್ರು ಮರಳು ತೆಗೆದು 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 ಅಷ್ಟು ಮಟ್ಟಿಗೆ ಅದು ಗುಂಡಿ ಬಿದ್ದಿದೆ. ಅಲ್ಲಿ ಮೇಲ್ ನೋಡಿ, ಅದು ಇನ್ನೊಂದು ಚಿತ್ರದಲ್ಲಿ ಎಲ್ಲ ಅವರು ಟ್ರ್ಯಾಕ್ಟರ್ ತಂದು ಅದೆಲ್ಲ ತಗೊಂಡು ಹೋಗಿ ಇದ್ರ ಬಗ್ಗೆ ಎಲ್ಲ ಏನೇನೋ ಮಾಡಿದ್ದಾರೆ ಸ್ಥಳೀಯರು. ಆದ್ರೆ ಅವ್ರ ಲಾಬಿ ತುಂಬಾ ದೊಡ್ಡದು. ಹಾಗಾಗಿ ನೋಡಿ, ಸ್ಥಳೀಯರು ಕೇವಲ 5 ಕಿಲೋಮೀಟರ್ ದೂರ ಮರಳು ಸಂರಕ್ಷಣೆ ಮಾಡಿರೋಂಥ ಗ್ರಾಮಗಳಿದಾವೆ. 5 ಕಿಲೋಮೀಟರ್ ದಾಟಿದ ಮೇಲೆ ಅದೇ ಗ್ರಾಮಸ್ಥರು, ಅದೇ ಊರವರು ಮರಳು ತೆಗೆದಿರೋಂಥದ್ದು. ಮತ್ತೆ ಯಾರೋ ಬೇರೆಯವ್ರು ಬಂದು ತೆಗಿತಾರೆ ಅಂತ ಏನಿಲ್ಲ, ಸ್ಥಳೀಯರೇ ತೆಗೆದು ಬೇರೆಯವರಿಗೆ ಮಾರಾಟ ಮಾಡೋಂಥದ್ದು. ನೆಕ್ಸ್ಟ್, ಹೀಗೆ ಈ ನದಿ ಹರಿತಾ ಇತ್ತು. ತೀತಾ ಡ್ಯಾಮ್ ಕಟ್ಟಕ್ ಮುಂಚೆ 2085ಕ್ಕಿಂತ ಮುಂಚೆ ಪ್ರತಿ ವರ್ಷ ಹರಿತಾ ಇತ್ತು. ಸಾಧಾರಣ ಮಳೆ ಬಂದ್ರು ಕೂಡ ಹರಿತಾ ಇತ್ತು. ಆದ್ರೆ ಯಾವಾಗ ತೀತಾ ಡ್ಯಾಮ್ ಕಟ್ಟಿದ್ರು, ಮರಳು ಗಣಿಗಾರಿಕೆ ಶುರುವಾಯ್ತು, ನದಿ ಹರಿಯೋದು ಕಡಿಮೆ ಆಯ್ತು. ಆಮೇಲೆ ಈ ನದಿ ಅಕ್ಕಪಕ್ಕ ಭತ್ತ ತುಂಬಾ ಪ್ರಮುಖವಾದಂತ ಬೆಳೆ. ಅದ್ ಬಿಟ್ರೆ ಕಬ್ಬು. ಈ ನದಿಯ ಅಕ್ಕಪಕ್ಕ ಬೆಳೆಯಂತ ಕಬ್ಬನ್ನು ಆಧರಿಸೇನೆ ಗೌರಿಬಿದನೂರಲ್ಲಿ ಒಂದು ಕಬ್ಬಿನ ಸಕ್ಕರೆ ಕಾರ್ಖಾನೆ ಇತ್ತು. ಅದೀಗ ಮುಚ್ಚೋಗಿದೆ. ಅದು ಅಷ್ಟರ ಮಟ್ಟಿಗೆ ಕಬ್ಬಿತ್ತು ಈ ನದಿ ನೀರಿನಿಂದಲೇ. ಮತ್ತೆ ಎಂತೆಂತ ಭತ್ತ ತಳಿಗಳು ಬೆಳೀತಾ ಇದ್ವು. ಕೊಯಮತ್ತೂರು ಸಣ್ಣ ಅನ್ನೋ ತಳಿ ಬೆಳೀತಾ ಇದ್ರು, ದೊರೆ ಭತ್ತ ಅಂತೇಳಿ, ದೊಡ್ಡಿಗೆ, ಆಮೇಲೆ ಗಮ್ಗಡ್ಲೆ, ಜಗಳೂರು ರಾಗಿ, ಮತ್ತೆ ಗುಟ್ಟೆಕಿಂದಲ್ ರಾಗಿ, ಈ ತರ ಎಲ್ಲ. ಮತ್ತೆ ವಿಳೆದೆಲೆ ತೋಟಗಳು, ಅಡಿಕೆ, ತೆಂಗು ಎಲ್ಲ ಕೂಡ ನದಿ ಅಕ್ಕಪಕ್ಕ ಇದ್ದಂಥದ್ದು, ಕೃಷಿ ಇದ್ದಂಥದ್ದು ನದಿ ಅಕ್ಕಪಕ್ಕ. ಆದ್ರೆ ಕ್ರಮೇಣ ಏನಾಯ್ತು, ಅದರ ಸ್ವರೂಪ ಹೋಯ್ತು. 90ರ ದಶಕದಿಂದ ನದಿ ಹರಿಯೋದು ಕಡಿಮೆ ಆಗ್ತಾ ಬಂತು. ಈ ತೀತಾ ಡ್ಯಾಮ್ ಕಟ್ಟಿದ್ಮೇಲೆ ಮುಂದಕ್ಕೆ ಹೋಗ್ತಾ ಇಲ್ಲ. ಆ ತೀತಾ ಡ್ಯಾಮ್ ತುಂಬಾ ಅವೈಜ್ಞಾನಿಕವಾಗಿ ಕಟ್ಟಿರೋಂಥದ್ದು. ಅದ್ರ ಬಗ್ಗೆ ನಾವು ಬೇರೆ ಬೇರೆ ಡಿಬೇಟ್ ಎಲ್ಲ ಮಾಡಿದ್ವಿ. ಅದಾದ್ಮೇಲೆ ನದಿ ಹರಿವು ಕಡಿಮೆ ಆಯ್ತು. ಯಾವಾಗಲೂ ತುಂಬಾ ಮಳೆ ಬಂದಾಗ, ಉದಾಹರಣೆಗೆ ಇಲ್ಲಿ ನೋಡ್ತಾ ಇದ್ರಲ್ಲ, 2021ರಲ್ಲಿ ನಮ್ಮ 650 ನಮ್ದು ಸಾಧಾರಣ ಮಳೆ, ಸರಾಸರಿ ಮಳೆ MM 650 MM. ಆದ್ರೆ 2021ರಲ್ಲಿ ಸುಮಾರು 1100 MM ಮಳೆ ಬಂದಿತ್ತು. ಆಗ ನೋಡಿ, ಸತತವಾಗಿ 3 ತಿಂಗಳು ಆ ನದಿಯ ಹರಿವಿನ ನೆನಪು ಎಷ್ಟು ಇದ್ದೆ ನಮ್ಮ ಜನಗಳಿಗೆ ಅಂದ್ರೆ, ನೋಡಿ ಆ ಫೋಟೋಗಳು ನೋಡ್ಬೋದು ನೀವು. ಗಾಡಿಗಳಲ್ಲಿ, ಬೈಕ್ಗಳಲ್ಲಿ, ಟೆಂಪೋಗಳಲ್ಲಿ ಬಂದು ಅದು ಹರಿವನ್ನ ನೋಡುವಂಥದ್ದು. ಅದಷ್ಟೇ ಅಲ್ಲ, ನಮ್ಮ ನದಿ ಅಕ್ಕಪಕ್ಕದ ಗ್ರಾಮಗಳ ಹೆಣ್ಮಕ್ಳೆಲ್ಲೋ ಬೆಂಗಳೂರಿಗೂ ಅಥವಾ ಬೇರೆ ಕಡೆ ಹೋಗಿ ಇರ್ತಾರಲ್ಲ, ಅವರು ನಮ್ಮ ತವ್ರ ಮನೆಯಲ್ಲಿ ನೀರು ಹರಿತಾ ಇದೆ ಈಗ ಜಯಮಂಗಲಿ ಅಂತೇಳಿ ಬಂದು ನೋಡಿ ಸಂತೋಷ ಪಟ್ಟು ಅದಕ್ಕೊಂದು ಪೂಜೆ ಮಾಡಿ ಹೋದಂಥದ್ದೆಲ್ಲ ನಾವು ನೋಡಿದ್ದೀವಿ. ಅಷ್ಟು ಅದರ ನೆನಪು ಜಯಮಂಗಲಿ ನದಿ ನಮ್ಮ ಜನರಿಗೆ ಎಷ್ಟು ಉಪಯೋಗ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿ ಇವೆಲ್ಲ. ನೆಕ್ಸ್ಟ್,
ಬಯಲು ಸೀಮೆಯ ಜೀವದಾಯಿನಿ, ನಿನ್ನಿಂದಲೇ ನಮ್ಮ ಬದುಕಿಗೆ ಅಮೃತವಾಹಿನಿ. ಹರಸು ಹರಸು ನಮ್ಮನ್ನು, ಹರಸು ಜಯಮಂಗಲಿ, ನೀ ನಮಗೆ ಜೀವದಾಯಿನಿ. ದೇವರಾಯನ ದುರ್ಗದ ಬಂಡೆಗಳ ಒಡಲಿಂದ ಭಗೀರಥನು ಕಳಿಸಿದನೇನೋ ನಿನ್ನನು. ಕೆರೆಕಟ್ಟೆಗಳಿಗೆ ಉಸಿರಾಡೆ ನೀನು, ಖಗ ಪಕ್ಷಿಗಳಿಗೆ ಅಸರೆಯೇ ನೀನು. ನಿನ್ನ ಹುಟ್ಟು, ನಿನ್ನ ದಾರಿ, ನಿನ್ನ ಹರಿವು ಎಲ್ಲವೂ ಸರಿಯೇ, ಎಲ್ಲವೂ ಆ ದೇವರ ಸೃಷ್ಟಿಯೇ. ಇದು ಕೂಡ ನದಿ ಹರಿವು ಮತ್ತೆ ಇಲ್ಲದೆ ಇದ್ದಾಗ ಇರೋಂತ ಒಂದು ಚಿತ್ರ. ನೆಕ್ಸ್ಟ್, ನಾನು ಹೇಳಿದ್ನಲ್ಲ 1933 ಮಿರ್ಜಾ ಇಸ್ಮೇಲ್ ಅವರು ಕಟ್ಟಿದಂತ ಕಲ್ಲಿನ ಅಣೆಕಟ್ಟು. ನೆಕ್ಸ್ಟ್, ಇದು ಮೈಸೂರು ಒಡೆಯರ್ ಅವರು ನಿರ್ಮಿಸಿದಂತ, ಅದು ಎಡಭಾಗದಲ್ಲಿ ಕಾಣ್ತಾ ಇದೆ ಸೇತುವೆ, ಅಲ್ಲಿರೋಂತ ಬೋರ್ಡ್. ನೆಕ್ಸ್ಟ್, ಇದು ಕೃಷ್ಣಮೃಗ ವನ್ಯಧಾಮ. ವನ್ಯಧಾಮಕ್ಕೆ ಜಯಮಂಗಲಿ ಹೆಸರನ್ನೇ ಇಟ್ಟಿದ್ದಾರೆ, ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ಮೈದನಹಳ್ಳಿ ಅಂತೇಳಿ. ಸುಮಾರು 800 ಇದಾವೆ ಈಗ. ಅಂದ್ರೆ ಅದು ಸ್ವಲ್ಪ ವೇರಿಯೇಷನ್ ಆಗ್ತಾ ಇರ್ತದೆ. ಸ್ಥಳೀಯರು ಸ್ವಲ್ಪ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅವರು ನಮ್ಮಲ್ಲಿ ಶೇಂಗಾ ಮುಖ್ಯ ಬೆಳೆ, ಅಲ್ಲಿ ಶೇಂಗಾ ಮತ್ತೆ ಅಕ್ಕಡಿ ಬೆಳೆಗಳು ಅವನ್ನೆಲ್ಲ ತಿಂದಾಕ್ಬಿಡ್ತಾವೆ ಹೋಗಿ, ಯಾಕೆಂದ್ರೆ ಅವಕ್ಕೆ ಆಹಾರ ಬೇಕಲ್ಲ. ಅವ್ರಿಗೆ ಕಾಂಪನ್ಸೇಷನ್ ಕೊಡುತ್ತೆ ಅರಣ್ಯ ಇಲಾಖೆ, ಆದ್ರೂ ಕೂಡ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ, ಒಂದಷ್ಟು ಬೇಟೆ ಆಡ್ತಾರೆ, ಏನೇನೋ ಇದೆ ಸಮಸ್ಯೆಗಳು. ಆದ್ರೆ ಈ ನದಿಯ ಒಂದು ಪ್ರಮುಖವಾದ ಕಾಣಿಕೆ, ಮುಖ್ಯವಾದ ಕಾಣಿಕೆ ನಮ್ಮ ಜಿಲ್ಲೆಗೆ ಈ ವನ್ಯಧಾಮ. ತುಂಬಾ ಆಕರ್ಷಕವಾದಂತ ಕೃಷ್ಣ ಮೃಗಗಳು ನಾವು ಸುಮಾರು ಸಲ ನೋಡಿದ್ವಿ ಹೋಗಿ. ಇದು ನಮ್ಮ ಜಿ.ವಿ. ಆನಂದ್ ಮೂರ್ತಿ ಅಂತ ಲೇಖಕರು, ಅವರು ತೆಗೆದಿರೋಂಥ ಫೋಟೋಗಳಿವು. ಬನ್ನಿ ಯಾವಾಗಾದ್ರೂ ಕೃಷ್ಣಮೃಗ ವನ್ಯಧಾಮ ನೋಡ್ಬೋದು ನೀವು. ನೆಕ್ಸ್ಟ್, ಈ ಕರ್ನಾಟಕದನ್ನ ದಾಟಿ ಅಂದ್ರೆ ದೇವರಾಯನದುರ್ಗದಲ್ಲಿ ಹುಟ್ಟುತ್ತೆ ಪರಿಗಿ ಕೆರೆ ಅಂತೇಳಿ. ಅಂದ್ರೆ ಕರ್ನಾಟಕದಲ್ಲಿ 3 ತಾಲೂಕಲ್ಲಿ ಹೋಗ್ತದೆ ನದಿ. ತುಮಕೂರು, ಅದಾದ್ಮೇಲೆ ಕೊರಟಗೆರೆ, ಅದಾದ್ಮೇಲೆ ಮಧುಗಿರಿ. ಮಧುಗಿರಿ ಆದ್ಮೇಲೆ ಆಂಧ್ರ ಸಿಗುತ್ತೆ. ಈ ನದಿಯಿಂದ ತುಂಬಾ ಪ್ರಯೋಜನ ಪಡ್ಕೊಳ್ತಿರೋರು ಇವರು ಹೊರಗಿ ಏನ್ ಕೆರೆ ಇದೆಯಲ್ಲ, ಇದು ನೋಡ್ತಿದ್ದೀರಲ್ಲ, ಅದು ಬಹುತೇಕ ತುಂಬುತ್ತದೆ. ಸ್ವಲ್ಪ ಸಾಧಾರಣ ಮಳೆ ಬಂದರೂ ಕೂಡ ತುಂಬುವಂಥದ್ದು. ನೆಕ್ಸ್ಟ್ ಹೋಗಿ, ಆದ್ರೆ ನದಿ ನೇರವಾಗಿ ಹೋಗೋದಿಲ್ಲ ಹೊರಗಿ ಕೆರೆಗೆ. ಇಲ್ಲೇನು ಕಾಣ್ತಿದ್ದೀರಲ್ಲ ಮೊದಲನೇ ಫೋಟೋದಲ್ಲಿ, ಆ ಬ್ರಿಡ್ಜ್ ಇಂದ ನದಿಗೆ ನದಿಯಿಂದ ಕೆರೆಗೆ ನೀರನ್ನ ಡೈವರ್ಟ್ ಮಾಡ್ತಾರೆ. ಅಲ್ಲಿಂದ ಹೋಗಿ ಅಂದ್ರೆ ಕೆರೆ ತುಂಬುವವರೆಗೂ ಅದನ್ನ ಡೈವರ್ಟ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗುತ್ತೆ ನದಿನಲ್ಲಿ. ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಪರಿಗಿ ಕೆರೆಗೆ ಇದೇ ಜೀವ ಕೊಡುವಂಥದ್ದು ನಮ್ಮ ಜಯಮಂಗಲಿ. ನೆಕ್ಸ್ಟ್, ಇದಿಷ್ಟು ನದಿಯ ಬಗ್ಗೆ. 110 ಕಿಲೋಮೀಟರ್ಗಳ ಈ ನದಿ ಎಷ್ಟು ಅದರ ವೈಭವದ ಬಗ್ಗೆ ಹೇಳ್ತಾರೆ. ನಾವು ಈ ಮ್ಯಾಗಝೈನ್ ಮಾಡಿದಾಗ 2006 ಶುರುವಾಯಿತು ನಮ್ಮ ಜಯಮಂಗಲಿ ಉಳಿಸಂತ ಒಂದು ಪ್ರಯತ್ನ. ಅವಾಗ ಒಂದು ಜಲಸಿರಿ ಅಂತೇಳಿ ಒಂದು ಮ್ಯಾಗಝೈನ್ ತರ್ತಿದ್ವಿ ನಾವು. ಆ ಮ್ಯಾಗಝೈನ್ ಅಲ್ಲಿ ಅದಕ್ಕೂ ಒಂದು ಸಣ್ಣ ಹಿನ್ನೆಲೆ ಇದೆ. ಏನಂದ್ರೆ, ನಾವು ಪ್ರತಿ ತಿಂಗಳು ಈಗ ನೀವು ಹೇಗೆ ಈ ಪರಿಸರ ಸಂಗಮ ಮಾಡ್ತಿರಲ್ಲ, ಆ ಥರ ಪ್ರತಿ ಒಂದೊಂದು ಊರಲ್ಲೂ
ನೀರಿನ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಕೊಟ್ಟಿಗೆರೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಒಬ್ಬರಲ್ಲಿ ನರಸಿಂಹಲು ಬಾಬು ಅಂತೇಳಿ ಈ ನದಿಯ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದರ ವೈಭವ, ಅದು ಈಗ ತಲುಪಿರೋಂಥ ದುಸ್ಥಿತಿ, ಮರಳು ಗಣಿಗಾರಿಕೆ, ಸೀಮೆ ಜಾಲಿ ಬೆಳೆದಿರೋಂಥದ್ದು, ಒತ್ತುವರಿಗಳು, ಕಸ ಹಾಕಂಥದ್ದು, ಇವೆಲ್ಲಾನು ಕೂಡ ಅವಾಗ ನಮಗೆ ಅನ್ನಿಸ್ತು ಇದನ್ನ ಪುನರುತ್ಥಾನ ಅಲ್ದಿದ್ರು ಅದ್ರ ಬಗ್ಗೆ ಜನರಿಗೆ, ಯುವಕರಿಗೆ, ಮಕ್ಕಳಿಗೆ ಒಂದು ಅರಿವು ಕೊಡಬೇಕು ಅಂತೇಳಿ ಅವಾಗ ನಾವು ತರ್ತಾ ಇದ್ದಂಥ ಮ್ಯಾಗಝಿನ್ ಇದು. ಕೊಟ್ಟಿಗೆರೆ ಮಕ್ಕಳಿಗೆ ಒಂದು ಸ್ಪರ್ಧೆ ಮಾಡಿದ್ವಿ, ಹೇಮಂಗ್ಲಿ ಅಂದು ಇಂದು ಅಂತೇಳಿ. ಎಷ್ಟು ಮಾಹಿತಿ ತಗೊಂಡ್ಬಂದ್ರು ಅಂತಂದ್ರೆ ಮಕ್ಕಳು, ಅದುವರೆಗೂ ನಮಗೆ ಗೊತ್ತಿಲ್ಲದೇ ಇರೋಂಥ ಜಯಮಂಗ್ಲಿ ಒಂದು ಮುಖವನ್ನು ತೋರಿಸಿದ್ರು ಅವರು. ಆ ಹಿರಿಯ ಎಲ್ಲ ಪ್ರಬಂಧ ಸ್ಪರ್ಧೆ ನಾವು ಹೇಗೆ ಮಾಡಿದ್ವಿ ಅಂದ್ರೆ, ಶಾಲೆಯಲ್ಲಿ ಕೂರಿಸಿ ಮಾಡಿರ್ಲಿಲ್ಲ, ಒಂದ್ಸತಿ ಅನೌನ್ಸ್ ಮಾಡಿ ಒಂದ್ ದಿವಸ ಹೋಗಿ 1 ವಾರ ಟೈಮ್ ಕೊಟ್ಟು ಅವ್ರ ಊರಲ್ಲಿ ಹೋಗಿ ಅವ್ರ ಹಿರಿಯರನ್ನ ಕೇಳಿ ಬರ್ಕೊಂಡ್ಬರ್ಬೇಕು. ಅವ್ರ ಹಿರಿಯರು ಅಥವಾ ಅಜ್ಜ ಅಜ್ಜಿ, ಗ್ರಾಮಸ್ಥರು ಅಥವಾ ಸ್ಕೂಲ್ ಮಾಸ್ಟರ್ಗಳು, ನದಿ ಬಗ್ಗೆ ಗೊತ್ತಿರೋಂಥವ್ರು, ಆ ಥರ ಒಂದು ವಿಶೇಷವಾದಂಥ ಪ್ರಬಂಧ ಸ್ಪರ್ಧೆ. ಆ ರೀತಿ ತಂದಂಥದ್ದು ಎಷ್ಟು ಮಾಹಿತಿ. ಕೆಲವರೆಲ್ಲ ಹಿರಿಯರನ್ನ ಮಾತಾಡ್ಸಿದ್ರು, ಆಮೇಲೆ ಅದು ಹೆಂಗ್ ವೈಭವ ಗರಿತಿತ್ತು ಅಂತೇಳಿ ನೆನಪುಗಳನ್ನ ಹಂಚ್ಕೊಂಡಿದ್ರು, ನಕ್ಷೆ ಬಿಡಿಸಿದ್ರು, ಎಲ್ಲ ಮಾಡಿ ಅವಾಗ ನಮಗೆ ಈ ಮ್ಯಾಗಝೈನಲ್ಲಿ ಆ ಮಕ್ಕಳ ಒಂದು ಇದನ್ನೇ ನಾವು ಎಲ್ಲ ಹಾಕಿದ್ವಿ. ಚೆನ್ನಾಗಿ ಯಾರು ಬರೆದಿದ್ದಾರೆ ಅವ್ರದ್ದೆಲ್ಲ ನೋಡಿ, ಈ ನಕ್ಷೆ ಎಲ್ಲಾನು ಹಾಕಿದ್ದಾರೆ, ನಿಮಗೆ ಕಾಣ್ತದೆ ಅಂತ ಅನ್ಸುತ್ತೆ. ಅವರೇ ಬರ್ದಿರೋಂಥದ್ದು. ಅಕ್ಯುರೇಟ್ ಇಲ್ಲದೆ ಇರ್ಬೋದು ನಕ್ಷೆ, ಆದ್ರೆ ಒಂದು ನಮಗೆ ಎಲ್ಲಿಂದ ಹೋಗುತ್ತೆ, ಯಾವ ತಾಲೂಕು ದಾಟುತ್ತೆ, ಇದೆಲ್ಲ ಗೊತ್ತಾಯ್ತು ಅವಾಗ ಸ್ಪಷ್ಟವಾಗಿ. ಆ ಮಕ್ಕಳು ಕೊಟ್ಟಂತ ಸ್ಫೂರ್ತಿ. ಅದಾದ್ಮೇಲೆ ಒಂದು ದುರದೃಷ್ಟ ಅಂದ್ರೆ, ನಾನು ಶಿವಮೊಗ್ಗ ಹೋಗಿ ಅಲ್ಲಿಂದ ಹೊಸಪೇಟೆ ಹೋಗಿ ಸುಮಾರು 10 ವರ್ಷ ನಾವು ಏನು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಹೋಗಿ ಮತ್ತೆ ಅದಕ್ಕೆ ಗಮನ ಹರಿಸಿದ್ದು 22ರಲ್ಲಿ ಮೈಸೂರು ಯೂನಿವರ್ಸಿಟಿ ಒಂದು ತಂಡ, ಎಜುಕೇಶನಲ್ ಮಲ್ಟಿಮೀಡಿಯಾ ರಿಸೋರ್ಸ್ ಸೆಂಟರ್ ಅಂತ ಏನೋ ಬರುತ್ತೆ, EMRC ಅಂತ ಬರುತ್ತೆ. ಅವರು 1 ವಾರ ಇದರ ಒಂದು ಡಾಕ್ಯುಮೆಂಟ್ರಿ ಮಾಡಿದರು. ಅಂದ್ರೆ ಅದಕ್ಕೂ ಒಂದು ಹಿನ್ನೆಲೆ ಇದೆ. 2021ರಲ್ಲಿ ನದಿ ತುಂಬಾ ಹರಿದಿತ್ತು. ಆ ನದಿ 3 ತಿಂಗಳ ಕಾಲ ಅದ್ರ ಬಗ್ಗೆ ಸುಧಾಕ್ ಒಂದು ಲೇಖನ ಮಾಡಿದೆ ನಾನು. ಅವರೇ ನನಗೆ ಹೇಳಿ, ಜಯಮಂಗ್ಲಿ ಮತ್ತು ಉತ್ತರ ಪಿನಾಕಿನ ಬಗ್ಗೆ ನಾನು ಮತ್ತೆ ಪ್ರಶಾಂತ್ ಕುರ್ಕಿ ಅವರು ಒಂದು ಲೇಖನ ಮಾಡಿದ್ವಿ ಜೊತೆಯಾಗಿ. ಆ ಲೇಖನ ನೋಡಿ ಈ ಟೀಮ್ ನಮ್ಮನ್ನು ಸಂಪರ್ಕ ಮಾಡಿತು. 1 ವಾರ ದೇವರಾಯನದುರ್ಗದಿಂದ ಅದು ಎಲ್ಲಿ ಸಂಗಮ ಆಗುತ್ತೆ, ಊಟಕುಂಟೆ ಅಂತೇಳಿ ಆಂಧ್ರ ಪ್ರದೇಶ, ಸಂಗಮೇಶ್ವರ, ಅಲ್ಲಿವರೆಗೂ ನಾವು ಹೋಗಿದ್ವಿ. ಬಹುತೇಕ ನದಿಯನ್ನ ತುಂಬಾ ಅರ್ಥ ಮಾಡ್ಕೊಳಕ್ಕಾಗಿದ್ದು ಈಗ ಈ ಟೀಮ್ ಜೊತೆ ಹೋದಾಗ. ಅದಾದ್ಮೇಲೆ ಅವರು ಕೂಡ ನಮಗೆ ಒಂದೊಳ್ಳೆ ವಿಡಿಯೋ ಮಾಡಿ ಕಳಿಸಿದ್ರು. ಬೇರೆ ಬೇರೆ ಜನಗಳ ಸಂಪರ್ಕ ಆಯ್ತು. ನದಿ ಪ್ರೀತಿ ಇರೋಂಥ, ನದಿ ಗೆಳತನ ಇರೋಂಥವ್ರ ಪರಿಚಯ ಆಯ್ತು. ಅವನ್ನೆಲ್ಲ ಇಟ್ಕೊಂಡು ವರ್ಕ್ ಮಾಡಬೇಕು ಅಂತೇಳಿ ನಮಗೆ ಅನ್ಸಿದ್ದು. ನೆಕ್ಸ್ಟ್ ಇದು ಸುಧಾಲ್ದಲ್ಲಿ ಬಂದಂತ ಲೇಖನ ಇದು. ನೆಕ್ಸ್ಟ್ ಅದರ ಒಂದು ಭಾಗವಾಗಿ ನಾವು ಬೇರೆ ಬೇರೆ ಸಣ್ಣ ಸಣ್ಣ ಗುಂಪುಗಳಲ್ಲಿ ಆ ತಾಲೂಕು ಮಟ್ಟದಲ್ಲಿ ಮತ್ತೆ ಆ ನದಿ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಒಂದು ಡೈಲಾಗ್ ಶುರು ಮಾಡಿದ್ವಿ. 1 to 1 ಅಥವಾ ಸಣ್ಣ ಸಣ್ಣ ಗುಂಪುಗಳಲ್ಲಿ ಏನ್ ಮಾಡ್ಬೋದು ಅಂತೇಳಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ. ಅದರಲ್ಲಿ ಯಾರ್ಯಾರು ಆಸಕ್ತರಿದ್ದಾರೆ, ಜಿಲ್ಲಾಡಳಿತ ಅಥವಾ ಸಂಘ ಸಂಸ್ಥೆಗಳು, ಯೂನಿವರ್ಸಿಟಿ, ಕೃಷಿ ವಿಜ್ಞಾನ ಕೇಂದ್ರ ಎಲ್ಲರನ್ನೂ ಕರೆದು ಕಳೆದ ತಿಂಗಳು 16ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಬಹಳ ಚೆನ್ನಾಗಿ ಸಂಪರ್ಕ ಅಂದ್ರೆ ಇದು ಎಲ್ಲರದು ನಮಗೆ ಸಪೋರ್ಟ್ ಸಿಕ್ತು. ತುಂಬಾ ಜನ ಬಂದ್ರು, ಯುವಕರು ಮತ್ತೆ ಹೆಣ್ಮಕ್ಳು, ಆ ನದಿ ಬಗ್ಗೆ ಪ್ರೀತಿ ಇರೋಂಥವ್ರು, ಅದರ ವೈಭವ ನೋಡಿ ಇದರ ಇವತ್ತಿನ ದುಸ್ಥಿತಿನೂ ನೋಡಿರೋಂಥವ್ರು ಬಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ಈಗ ಒಂದು ಸ್ಟ್ರಕ್ಚರ್ಡ್ ಆಗಿ, ಒಂದು ರಚನಾತ್ಮಕವಾಗಿ ಈ ನದಿ ಪುನಶ್ಚೇತನ ಮಾಡಲಿಕ್ಕೆ ಸಮಸ್ಯೆಗಳೇನಂತ ಎಲ್ಲ ನಮ್ಗೆ ಈಗ ಗೊತ್ತಿದೆ. ಅದಕ್ಕೆ ಒಂದು ಮಟ್ಟಿನ ಪರಿಹಾರಗಳನ್ನ, ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತಾ ಇದ್ದೀವಿ. ಮುಖ್ಯವಾಗಿರೋಂಥ ಸಮಸ್ಯೆ ಅದಕ್ಕೇನು ಅದು ಗೊತ್ತಾಗಿದೆ. ಒತ್ತುವರಿ ಇರ್ಬೋದು ಅಥವಾ ಅದರ ಜಲಾನಯನ ಇದೆಯಲ್ಲ, ಅಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಅದರ ಜಲಾನಯನ ಇರೋಂಥದ್ದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆಯಲ್ಲ ಹಿರೇಹಳ್ಳಿಲಿ ತುಂಬಾ ಆಸಕ್ತಿ ತೋರಿಸಿದ್ದಾರೆ. ಈಗ ಅವರು ಗುರುತಿಸಿದ್ದಾರೆ
ಇದಕ್ಕೆ ನೀರಿನ ಸೋರ್ಸ್ ಎಲ್ಲಿ, ನೀರಿನ ಮೂಲ ಯಾವುದು, ಆ ಒಂದು ಸ್ಥಳದಲ್ಲಿ ಸಸಿ ನೆಡುವಂಥದ್ದು, ಇರೋಂಥ ಅರಣ್ಯನ ಕಾಪಾಡುವಂಥದ್ದು, ಆಮೇಲೆ ನೀರನ್ನ ಅಲ್ಲಿ ಇಂಗಿಸೋದಕ್ಕೆ, ಅಂತರ್ಜಲ ಮರುಪೂರ್ಣ ಮಾಡಲಿಕ್ಕೆ ಈಗೆಲ್ಲ ಕಾರ್ಯಕ್ರಮ ಅದು ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಯಶಸ್ವಿ ಆದ್ವಿ. ಬೇರೆ ಬೇರೆ ಗುಂಪುಗಳು ಮುಂದೆ ಬಂದಿದ್ದಾರೆ. ಅಂದ್ರೆ ನದಿ ಎಲ್ಲಿ ಶುರುವಾಗುತ್ತೆ ಅಲ್ಲಿಂದ ನದಿ ಹೋಗಿ ಉತ್ತರ ಪಿನಾಕಿನಿಗೆ ಸೇರೋವರೆಗೂ ಅದರ ನದಿ ಅಕ್ಕಪಕ್ಕ ಬರಂತ ಹೈಸ್ಕೂಲ್ ಮತ್ತೆ ಕಾಲೇಜುಗಳಿಗೆ ಮಕ್ಕಳಿಗೆ ಇಡೀ ವರ್ಷ ಅವ್ರಿಗೆ ಒಂದು ಅವೇರ್ನೆಸ್ ಕೊಡುವಂಥದ್ದು ಸಂವಾದ ಸಂಸ್ಥೆ ಅದಕ್ಕೆಲ್ಲ ಮುಂದೆ ಬಂದಿದ್ದಾರೆ. ಅದನ್ನ ಆ ಯುವಕರನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನ ರೆಡಿ ಮಾಡೋಣ ಅಂತೇಳಿ ಅದಕ್ಕೂ ಕೂಡ ಈಗೆಲ್ಲ ಕೆಲಸ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ನಾವು ಒಂದು ಸಣ್ಣ ಪುಸ್ತಕ ಕೂಡ ಮಾಡಿದ್ವಿ. ಈ ಪುಸ್ತಕ ಮಾಡೋಂಥದ್ದು ಇದೆಲ್ಲ ನಮಗೆ ಸ್ವಲ್ಪ ಆಸಕ್ತಿ ಕೆಲಸ ಆಗಿದ್ರಿಂದ ಸಣ್ಣ ಪುಸ್ತಕ 40 ಪುಟ ಅಷ್ಟೇ ಇದು. ಇದರಲ್ಲಿ ನಾವೇನೇನು ಈಗ ಮಾತಾಡಿದ್ವಲ್ಲ ಅದ್ರ ಜೊತೆಗೆ ಇನ್ನೊಂದಷ್ಟು ಬೇರೆ ಬೇರೆ ಮಾಹಿತಿಗಳೆಲ್ಲ ಸೇರಿಸಿ ಒಂದು ಕೈಪಿಡಿ ಆ ಥರ ಮಾಡಿದ್ವಿ. ಇದು ಬಿಡುಗಡೆ ಆಯ್ತು ಅವತ್ತು. ಶಿವಾನಂದ್ ಕಳವೆಯವರು ಬಂದಿದ್ದರು ನಮಗೆ ಆ ಕಾರ್ಯಕ್ರಮಕ್ಕೆ. ಮತ್ತೆ ಯೂನಿವರ್ಸಿಟಿ, ತುಮಕೂರು ಯೂನಿವರ್ಸಿಟಿ ಏನಾಗಿದೆ ಅಂತಂದ್ರೆ ಈಗ ಇಡೀ ವರ್ಷ ತುಮಕೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಬರೋಂಥ ಕಾಲೇಜುಗಳು ಅವರ NSS ಮತ್ತೆ ಬೇರೆ ಚಟುವಟಿಕೆಗಳು ಏನು ಬರ್ತದೆ ಅವರಿಗೆ ಅದೆಲ್ಲನೂ ಕೂಡ ಈ ಜಯಮಂಗಲಿ ನದಿಯನ್ನ ಕುರಿತಾಗಿ ಮಾಡಬೇಕು ಅಂತೇಳಿ ಅವರ ಕಾರ್ಯಕ್ರಮಗಳಲ್ಲಿ ಇದೊಂದು ಭಾಗ ಆಗ್ಬೇಕು. ಅವ್ರು ಸ್ವಚ್ಛ ಮಾಡ್ತಾರ, ಸ್ವಚ್ಛ ಮಾಡೋಂಥ ಇದೆಯಾ, ಅಲ್ಲಿ ಹೋಗಿ ನದಿ ಸ್ವಚ್ಛ ಮಾಡೋಂಥದ್ದು, ನದಿ ಮೂಲ ಸ್ವಚ್ಛ ಮಾಡೋಂಥದ್ದು, ನದಿ ಅಕ್ಕಪಕ್ಕ ಬರೋಂಥ ಕೆರೆಗಳನ್ನ ಅಧ್ಯಯನ ಮಾಡೋಂಥದ್ದು, ಈ ರೀತಿ ಕೆಲಸಗಳನ್ನ ಹಂಚ್ಕೊಂಡಿದ್ದಾರೆ ಈಗ. ಜೊತೆಗೆ ಅದು ಅವೇರ್ನೆಸ್ ಒಂದು ಪಾರ್ಟ್ ಆಯ್ತು. ಅಲ್ಲಿ ನಿಜಕ್ಕೂ ಕೂಡ ಕೆಲಸ ಆಗ್ಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ್ವಿ ಅಂತಂದ್ರೆ ಒಂದು ಪುನಶ್ಚೇತನ ಸಮಿತಿ ಅಂತ ಮಾಡಿಕೊಂಡು ಅದ್ರಲ್ಲಿ ಏನು ಯಾರು ಪದಾಧಿಕಾರಿಗಳು ಆ ಥರ ಅಲ್ಲ, ನದಿ ಪ್ರೀತಿ ಇರೋ ಅಂತರು, ನದಿ ಗೆಳೆಯರ ಬಳಗ ಅಂತ ಅನ್ಬೋದು ಸರಳವಾಗಿ. ಅವರು ಈಗ ಪಾಲಿಸಿ ಮಟ್ಟದಲ್ಲಿ ಏನಾಗ್ಬೇಕು, ಮತ್ತೆ ಅಲ್ಲಿ ಏನು ಕೆಲಸ ಆಗ್ಬೇಕು, ಡಿಪಾರ್ಟ್ಮೆಂಟ್ ಉದಾಹರಣೆಗೆ ಅರಣ್ಯ ಇಲಾಖೆ, ಆಮೇಲೆ ಕೃಷಿ ಇಲಾಖೆ ಅಲ್ಲ, ಕಂದಾಯ ಇಲಾಖೆ ನಮಗೆ ಅದು ಇಡೀ ಮ್ಯಾಪ್ ಅನ್ನ ಅದರ ಪ್ರದೇಶವನ್ನ ಗುರುತಿಸೋದಕ್ಕೆ ಇವನ್ನೆಲ್ಲ ಸಂಪರ್ಕ ಮಾಡಿ ಈಗ ಅವರಿಗೆ ಪ್ರಪೋಸಲ್ ಅನ್ನು ಕೊಟ್ಟಿದ್ದೀವಿ. ಅವ್ರನ್ನ ಸಮಿತಿಲಿ ಇದ್ದಾರೆ ಅವರು. ಜಿಲ್ಲಾಡಳಿತ ಕೂಡ ನಮಗೆ ಸ್ಪಂದಿಸಿದೆ. ಅದೆಲ್ಲ ಒಂದು ಕಡೆ ಆದ್ರೆ CSR ಏನಿದೆ ನಮ್ಗೆ ಇಲ್ಲಿರೋಂಥ ತುಮಕೂರಿಲಿರೋಂಥ ಬೇರೆ ಬೇರೆ ಕಾರ್ಪೊರೇಟ್ ಸಂಸ್ಥೆಗಳು ಅವರ CSR ನಿಧಿಯನ್ನ ಈ ನದಿಯ ಪುನಶ್ಚೇತನಕ್ಕೆ ಬಳಸಬೇಕು ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ನಾವು ತಗೊಂಡಿರೋಂಥ ಒಂದು ನಿಲುವು. ಅದ್ರ ಬಗ್ಗೆ ಪ್ರಯತ್ನ ಆಗ್ತಾ ಇದೆ ಈಗ. ಈ ತರದ ನದಿಗಳು ಕರ್ನಾಟಕದಲ್ಲಿ ತುಂಬಾ ಇದಾವೆ. ನಮ್ಮ ತುಮಕೂರು ಜಿಲ್ಲೆನಲ್ಲಿ ಇದು ಒಂದು. ಶಿಂಷಾ ಇದೆ, ನಾಗಿನಿ ಇದೆ, ಗರುಡಾಚಲ, ಸುವರ್ಣಮುಖಿ 2 ಇದಾವೆ. ಮತ್ತೆ ಹಗರಿ ನದಿ ಇದೆ, ವೇದಾವತಿ ನದಿ ಇದೆ. ಮತ್ತೆ ನಾವು ಕೊಪ್ಪಳ ಕಡೆ ಹೋದ್ರೆ ಅಲ್ಲಿ ಹಿರೇಹಳ್ಳ, ಈ ರೀತಿ ತುಂಬಾ. ಜಯಮಂಗಲಿ ಅನ್ನೋದು ಒಂದು ನಾವು ಉದಾಹರಣೆ ತಗೊಂಡ್ರೆ ಬಯಲುಸೀಮೆಗಳಲ್ಲಿ ಹರಿಯುವಂಥದ್ದು. ಮತ್ತೆ ವೃಷಭಾವತಿ, ಕುಮುದ್ವತಿ, ಇವೆಲ್ಲ ನದಿಗಳು ಕೂಡ ಇವತ್ತು ಪಾಪಾಗ್ನಿ, ಚಿತ್ರಾವತಿ, ಈ ಜಯಮಂಗಲಿ ಏನು ಅನುಭವಿಸ್ತಾ ಇದೆ ಸಮಸ್ಯೆ, ಅದೇ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಯಾಕೆಂದ್ರೆ ಇವು ಸೀಸನಲ್ ನದಿಗಳು. 6 ತಿಂಗಳು ಹರಿದ್ರೆ 6 ತಿಂಗಳು ಹರಿಯಲ್ಲ. ಅದು ತುಂಬಾ ಮಳೆ ಬಂದ್ರೆ ಮಾತ್ರ. ಸಾಧಾರಣ ಮಳೆ ಬಂದ್ರೆ ಹರಿಯೋದೇ ಇಲ್ಲ. ಅವಾಗ ಏನಾಗ್ತದೆ, ಈಗ ಭೂಮಿಗೆ ಬಂಗಾರದ ಬೆಲೆ ಎಲ್ಲ ಎಷ್ಟು ಸಿಕ್ಕರಲ್ಲಿ ಒತ್ತುವರಿ ಮಾಡ್ಕೊಂಡು ಒಡಕೆ ತೋಟ ಮಾಡಿ ಅದು ಬಿಲ್ಡಿಂಗ್ ಮಾಡಿ ಇನ್ನೇನೋ ಮಾಡಿ ಅದರ ಸ್ವರೂಪನೆಲ್ಲ ಹಾಳು ಮಾಡ್ತಿರೋಂಥದ್ದು. ಅದಕ್ಕೆ ಒಂದು ಕರೆಕ್ಟ್ ಆದಂತ ಅದರ ಗಡಿಯನ್ನ ಗುರುತಿಸ್ಬೇಕು. ಇವೆಲ್ಲ ತುಂಬಾ ಕೆಲಸಗಳಿದಾವೆ. ಹಂಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ, ಸಣ್ಣ ಪ್ರಯತ್ನಗಳಿವೆಲ್ಲ. ಆದ್ರೆ ಇದು ಅಗಾಧವಾದಂತ ಶ್ರಮ ಮತ್ತೆ ಹಣ, ಬದ್ಧತೆ ಇದನ್ನ ಕೇಳೋಂಥದ್ದು. ಆ ನಿಟ್ಟಿನಲ್ಲಿ ಈ ಪ್ರಯತ್ನ. ಈ ಕಾರ್ಯಕ್ರಮ ಆದ್ಮೇಲೆ ನಮಗೆ ತುಂಬಾ ಜನ ಸಂಪರ್ಕ ಮಾಡಿದ್ರು. ನಮ್ಮ ಕಾರ್ಯಕ್ರಮಕ್ಕೆ ಬರಕ್ ಆಗದೆ ಇರೋಂಥವ್ರು, ನದಿಯ ಜೊತೆ ಒಡನಾಡದಂಥವ್ರು, ಬೇರೆ ಬೇರೆ ಪತ್ರಕರ್ತರು, ಇವರೆಲ್ಲ ಅವರೆಲ್ಲರೂ ಈಗ ಕೈ ಜೋಡಿಸ್ತಾ ಇದ್ದಾರೆ. ಅದೊಂದು ಒಳ್ಳೆ ನಮಗೆ ಧನಾತ್ಮಕವಾದಂತ ಒಂದು ಅಂಶ. ಎಲ್ಲ ಸೇರಿದ್ರೆ ಏನಾದ್ರು ಈ ಮತ್ತೆ ನದಿಯ ವೈಭವನ್ನ ಮತ್ತೆ ತರಲಿಕ್ಕೆ ಸಾಧ್ಯ ಅಂತ. ಮಳೆ ಬಂದ್ರೆ ಅದರ ವೈಭವ ಮರುಕಳಿಸುತ್ತೆ, ಅದು ಬೇರೆ. ಆದ್ರೆ
ಅದಕ್ಕಿರೋಂಥ ಮಾನವ ನಿರ್ಮಿತ ಸಮಸ್ಯೆಗಳಿದೆ ಒಂದಷ್ಟು. ಹೇಮಂಗ್ಲಿಗೆ ಹೆಂಗಿದೆಯೋ ತುಂಬಾ ನದಿಗಳಿಗೆ. ಅದಕ್ಕೆ ಏನು ನಮ್ಮ ಸಲಹೆ ಏನು, ನಾವು ಈಗ ಯುವಕರನ್ನೆಲ್ಲ ಇಲ್ಲಿ ಒಂದು ಸೇರಿಸ್ಕೊಂಡಿದ್ದೀವಿ. ಅಧ್ಯಯನ ಆಗ್ಬೇಕು, ನದಿ ಅಕ್ಕಪಕ್ಕ ಇರೋಂಥ ವಿಶೇಷವಾದಂಥ ಗಿಡ ಮರ ಪ್ರಾಣಿ ಪಕ್ಷಿ ಸ್ವಲ್ಪ ಮಟ್ಟಿಗೆ ಆಗಿದೆ, ಇನ್ನೊಂದಷ್ಟು ಬೇಕು. ಆಮೇಲೆ ಆ ಥರ ಅಧ್ಯಯನ ಮಾಡ್ತಾನೆ ಏನು ಕಾರ್ಯಕ್ರಮ ಅಲ್ಲಿ ರೂಪಿಸ್ಬೋದು ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಆ ಸ್ಥಳಕ್ಕನುಗುಣವಾಗಿ ಇನ್ಸಿಟು ಸೊಲ್ಯೂಷನ್ಸ್ ನಾವು ನೋಡ್ತಾ ಇದ್ವಿ. ಹಾಗಾಗಿ ಇದೊಂದು ನಮ್ಮ ಅನುಭವ. ಸಣ್ಣ ಮಟ್ಟಿನ ಒಂದು ಶ್ರಮ ಹಾಕಿದ್ವಿ ನಾವು ಈ ನದಿಯನ್ನ. ಕನಿಷ್ಠ ಇಂಥದ್ದೊಂದು ನದಿ ಇತ್ತು ಅಂತೇಳಿ ಈಗಿನ ಜೆನ್ಸಿಗಳಿಗೆ, ಈಗಿನ ಯುವ ತಲೆಮಾರಿಗೆ ಅದು ತಲುಪಲಿ ಅಂತೇಳಿ ಎಷ್ಟೋ ಜನ ಅದು ಎಲ್ಲಿ ಹುಟ್ಟುತ್ತೆ ಎಲ್ಲೋಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ. ಅಷ್ಟರ ಮಟ್ಟಿಗಾದ್ರೂ ನಮ್ಮ ಪ್ರಯತ್ನ ಯಶಸ್ವಿಯಾದ್ರೆ ಸಾರ್ಥಕ ಅಂತ ಅಂದ್ಕೊಳ್ತೀನಿ. ನದಿ ಗೆಳೆಯರ ಬಳಗಗಳನ್ನ ನಾವು ಎಲ್ಲ ಕಡೆ ಹುಟ್ಟಾಕ್ಬೇಕು. ಜಯಮಂಗ್ಲಿ ಅನ್ನ ನಾನು ಇಟ್ಕೊಂಡು ಎಲ್ಲ ಏನು ಇಲ್ಲಿದ್ದೀರಿ ನಿಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡೋದೇ ಅಂತಂದ್ರೆ, ನಮಗೂ ಕೂಡ ನೀವು ಮಾರ್ಗದರ್ಶನ ಮಾಡಿ ನಿಮ್ಮಲ್ಲಾಗಿರೋಂಥ ನದಿ ಅಥವಾ ಹಳ್ಳ ಅಥವಾ ಕೆರೆ ಉಳಿಸೋಂಥ ಪ್ರಯತ್ನದಲ್ಲಿ ಯಾವ ಸ್ಟ್ರಾಟಜಿ ಬಳಸಿದ್ರಿ, ಏನು ಸಕ್ಸಸ್ ಆಯ್ತು, ಏನು ಕಲಿಕೆ ಆಯ್ತು, ಎಲ್ಲಿ ಫೇಲ್ಯೂರ್ ಆಯ್ತು ಎಲ್ಲಾನು ಕೂಡ. ಅದ್ರ ಜೊತೆಗೆ ಎಲ್ಲಾ ನದಿಗಳಿಗೂ ಒಂದು ನದಿಯ ಗೆಳೆಯರ ಬಳಗ ಬೇಕು. ಅದು ತುಂಗಭದ್ರಾ ಇರಲಿ, ಕಾವೇರಿ ಇರಲಿ, ಕೃಷ್ಣ ಇರಲಿ ಅಥವಾ ಸಣ್ಣ ನದಿ ಇರಲಿ, ಆ ನಿಟ್ಟಿನಲ್ಲಿ ಈ ಪ್ರಯತ್ನಗಳು ಈಗ ನಡೀತಾ ಇದ್ದಾವೆ. 45 ನಿಮಿಷ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ರು. ಹಾಗಾಗಿ ಈಗ 45 ನಿಮಿಷ ಆಗಿದೆ. ಸ್ವಲ್ಪ ಪ್ರಶ್ನೋತ್ತರಗಳಿಗೆ ನಾವು ಹೋಗೋಣ. ಇಷ್ಟೊತ್ತು ಮಾತನ್ನ ಕೇಳಿಸ್ಕೊಂಡಿದ್ದೀರಿ. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಇಂದಿನ ಅಧಿವೇಶನದಲ್ಲಿ ಭಾಗವಹಿಸಿರುವಂತ ಯಾರಾದ್ರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡ್ಬೋದು, ಹಾಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಒಂದು ಪರಿಚಯ ಕೂಡ ಮಾಡ್ಕೋಬೋದು ಅಂತ ಅನ್ಸೋಕೆ. ತುಂಬಾ ಜನ ಎಲ್ಲ ಪರಿಚಯ ಅಂದ್ರೆ ನನಗೆ ಇದು ಅನ್ಸಿದ್ದಾರೆ, ಪ್ರಶ್ನೆ ಕೇಳ್ತಾನೆ ಪರಿಚಯ ಕೂಡ ಆಗ್ಲಿ ಅಂತ. ನಮಸ್ಕಾರ ಮಲ್ಲಿಕಾರ್ಜುನ್ ಹೊಸಪಾಳ್ಯ ಅವರೇ. ನಮಸ್ತೆ ಜಬಿ ಅವರೇ. ಈ ನಂದೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಈಗ ಬಿದಿರಿನ ಸುತ್ತ ಇಷ್ಟು ಓಡಾಡ್ತೀನಿ ನಾನು, ಅಂದ್ರೆ ಸುತ್ತ ಅಂದ್ರೆ ಅದನ್ನ ಬೆಳೆಸಿ ಹಾಗೆ ಅಂತ ಹೇಳಿ. ನಿಮ್ದು ಅಭಿಪ್ರಾಯ ಏನು? ಈಗ ಇಂತ ನದಿಗಳನ್ನ ನಾವು ಸಂರಕ್ಷಿಸಬೇಕು ಅಂತಂದ್ರೆ ಒಂದು ದಡಕ್ಕೆ ಆದ್ರೂ ಒಂದು 100 ಅಡಿ, ಒಂದು 300 ಅಡಿ, ಅಂದ್ರೆ ಅದು ಕಿಲೋಮೀಟರ್ ಗಂಟ್ಲೆ ಇರುತ್ತೆ. ಬಟ್ ಎಲ್ಲಿ ಅದನ್ನ ಒತ್ತುವರಿ ಮಾಡಬಹುದಾದಂತಹ ಸ್ಥಳಗಳಲ್ಲಿ ಒಂದ್ ಒಳ್ಳೆ ಬಿದಿರು ಬೆಳೆಸಿದ್ರೆ ನಮ್ಮ ನದಿಗಳಿಗೆ ಗಡಿ ಹಾಕ್ದಂಗೂ ಆಗುತ್ತೆ ಅಂತ ಅನ್ಸುತ್ತೆ. ನಿಮ್ದು ತುಂಬಾ ಅದು ನದಿ ಹೇಗೆ ಹರಿಯುತ್ತೋ ಅಷ್ಟೊಂದು ಚಟುವಟಿಕೆಗಳು ನೀವು ಒಂದು ನದಿ ಉಳಿಸ್ಲಿಕ್ಕೆ ಮಾಡಿದೀರಂತ ಅನ್ಸುತ್ತಪ್ಪ. ಅದು 50 ಪುಟ ಕೈಪಿಡಿ ಅದು ಏನು ಅಲ್ಲ. ಈಗ ನಾನು ನ್ಯಾಷನಲ್ ಬುಕ್ ಟ್ರಸ್ಟ್ ಪುಸ್ತಕದಲ್ಲಿ ನದಿಗಳು ಅಂತ ಒಂದು ಒಳ್ಳೆ ಪುಸ್ತಕ ಇದೆ. ನೀವು ಹೇಳ್ತಾ ಇರೋದು ನೋಡಿದ್ರೆ ತುಂಬಾ ವಾಸ್ಟ್ ಆಗಿದೆ, ಬಹಳ ಚೆನ್ನಾಗಿದೆ. ನೀವು ಏನು ಈಗ CSR ಫಂಡ್ ಆಯ್ತು ಅಥವಾ ಆಡಳಿತದ ಜೊತೆಗೆ ಕೆಲಸ ಮಾಡ್ತಾ ಇರೋದು. ದಯವಿಟ್ಟು ನಿಮ್ದು ಈ ನನ್ನ ಬಿದಿರಿನ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಲ್ಲ, ಖಂಡಿತ. ಈಗ ನಮ್ಗೇನು ವಿಶೇಷವಾಗಿ ಕೃಷ್ಣ ಮೃಗ ವನ್ಯಧಾಮ ಇದೆಯಲ್ಲ, ಅಲ್ಲಿ ಅದು ಸುಮಾರು 10 ಕಿಲೋಮೀಟರ್ ಇದೆ ಅಂತ ಅನ್ಸುತ್ತೆ ಅದರ ಒಟ್ಟು. ಅಲ್ಲಿ ಬೇಕು ಎರಡು ದೃಷ್ಟಿಯಿಂದ, ನದಿ ಒತ್ತುವರಿ ದೃಷ್ಟಿಯಿಂದಲೂ ಕೂಡ, ಆಮೇಲೆ ಅವಕ್ಕೆ ಸ್ವಲ್ಪ ಮೇವು ಅಥವಾ ಆಶ್ರಯ, ನೆರಳು ಎಲ್ಲ ಸಿಗೋದ್ರೆ. ಮತ್ತೆ ಬಿದಿರು ಒಂದ್ಸತಿ ಬೆಳೆದ್ರೆ ಅದು ಸುತ್ತಮುತ್ತ ಒಂದು ಮೈಕ್ರೋ ಇದು ಶುರುವಾಗುತ್ತೆ. ಹಾಗಾಗಿ ನಾವು ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ಒಂದೊಂದು ಕಡೆ ಒಂದೊಂದು ಸಭೆ ಇಟ್ಕೊಂಡಿದ್ದೀವಿ. ಮುಂದಿನ ಸಭೆ ನಮ್ಮ ಕಾರ್ಯಕ್ರಮಕ್ಕೆ ನೋಡಿ, ಆಂಧ್ರದಿಂದ ಬಂದಿದ್ರು ಈ ನದಿ ಅದೇ ಹೇಳಿದ್ನಲ್ಲ ಪರ್ಗಿ ಅಂತೇಳಿ, ಅವರು 5 ಜನ ಅಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ, ಉತ್ತರ ಪಿನಾಕಿನಿ ಉತ್ತರ ಪಿನಾಕಿನಿಂದ ಮಾಡ್ಕೊಂಡು ಅವ್ರು ಪಾಲಿಸಿ ಮಟ್ಟದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರು ಬಂದ್ರು. ಸೊ ಮುಂದಿನ ಸಲ ನೀವು ಮುಂದಿನ ಸಭೆನ ನಮ್ಮ ಜಯಮಂಗ್ಲಿ ಮತ್ತೆ ಪರ್ಗಿ ಕೆರೆ ಸೇರೋ ಅಂತ ಕಡೆ, ಅಥವಾ ಜಯಮಂಗ್ಲಿ ಪೆನ್ನಾರ್ ಉತ್ತರ ಪಿನಾಕಿನ ಸೇರೋ ಅಂತ ಕಡೆ ಮಾಡಿ ಅಂತ ಒಂದು ಸಭೆ. ಅದಾದ್ಮೇಲೆ ನಾವು ಈ ಜಯಮಂಗ್ಲಿ ಕೃಷ್ಣ ಮೃಗ ವನ್ಯಧಾಮನಲ್ಲಿ ಮಾಡ್ತೀವಿ. ಅಥವಾ ನೀವು ಮುಂದಿನ ಸಭೆಗೂ ಬಂದ್ರು ಆಯ್ತು, ಬನ್ನಿ ಮಾತಾಡೋಣ. ಒಬ್ರು ಅರಣ್ಯ ಇಲಾಖೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು, ತುಂಬಾ ಆಸಕ್ತಿ ಇರೋಂಥ ಸಹಕಾರ ಕೊಡುವಂತ ಒಬ್ರು ಅರಣ್ಯ ಇಲಾಖೆ DCF ಅವ್ರನ್ನೂ ಕರಿತೀವಿ. ಅವತ್ತು ಮಾತಾಡೋಣ. ಖಂಡಿತವಾಗ್ಲೂ ಇದು ನಾವು ಟೇಕ್ ಆಫ್ ಮಾಡೋಣ, ಬಿದಿರು ಹಾಕಂಥದ್ದು.
ಥ್ಯಾಂಕ್ ಯು, ಧನ್ಯವಾದಗಳು. ಹೊಸಪಳ್ಳಿಯವರು ಇನ್ನೊಂದು ಪ್ರಶ್ನೆ, ಈಗ ಅಘನಾಶಿನಿ ಉಳಿಸಿ ಅಂತ ಹೇಳಿ ಬಾಲಚಂದ್ರ ಸಾಯಿ ಮನೆಯವರು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಆ, ನಿಮ್ಗೆ ಗೊತ್ತಿದೇನೋ ಅಥವಾ ಅವ್ರು ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಆಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆಯಪ್ಪ ನಂದು. ಇಲ್ಲ, ನನಗೆ ಗೊತ್ತಿದೆ. ಅವರು ನಮ್ಮ ಇನ್ನೊಂದು ಗ್ರೂಪ್ ಅಲ್ಲಿ ಇದ್ದಾರೆ, ಅವರು ಅಗ್ರಿ ಟೂರಿಸಂ ಗ್ರೂಪ್ ಅಲ್ಲಿ, ಅಲ್ಲೆಲ್ಲ ಫೋಟೋ ಶೇರ್ ಮಾಡಿದ್ರು. ಅವರು ಇತ್ತೀಚೆಗೆ ಅಘನಾಶಿನಿ ದಡದಲ್ಲಿರೋಂಥ ಮಿಡಿ, ಅಪ್ಪೆ ಮಿಡಿ, ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಬಹಳ ಒಳ್ಳೇದದು. ಅದು ಕೂಡ ನಮಗೆ ಒಂದು ಸಣ್ಣ ಕಣ್ತರಿಸಂತ ಒಂದು ಅಧ್ಯಯನ. ಅದು ಒಳ್ಳೇದು. ಅಘನಾಶಿನಿ ಬಗ್ಗೆ ಬಿಡಿ, ಅದು ದೊಡ್ಡ ನದಿ, ದೊಡ್ಡ ಕೆಲಸ ಬೇಕದಕ್ಕೆ. ಅದನ್ನ ತಿರುಗುಗಿರುವೆಲ್ಲ ಅಂತಿದ್ರೆ ಅದೆಲ್ಲ ಬೇಕಾಗಿಲ್ಲ. ಅದಕ್ಕೊಂದು ದೊಡ್ಡ ಜನಾಂದೋಲನ ರೂಪಿಸ್ಬೇಕು. ಅವ್ರು ಮಾಡ್ತಿರೋಂಥದ್ದು ಅಧ್ಯಯನ ಇದೆಯಲ್ಲ, ಅಘನಾಶಿನಿ ನದಿ ದಡದ ಅಪ್ಪೆಮಿಡಿ, ಅದು ತುಂಬಾ ಚೆನ್ನಾಗಿದೆ. ಅದು ಆ ಥರ ನಾವು ಸ್ಪೆಸಿಫಿಕ್ ಆಗಿ ಕಾರ್ಯಕ್ರಮ ರೂಪಿಸ್ಬೇಕು ಅಂತೇಳಿ, ಅದು ಒಳ್ಳೇದದು. ಅದ್ರ ಬಗ್ಗೆ ನನಗೆ ಅರಿವಿದೆ. ನಾವು ಕೂಡ ಅವರಿಂದ ಒಂದಷ್ಟು ಪಾಠ ಈಗ ಕಲ್ತಿದ್ವಿ. ಉದಾಹರಣೆಗೆ ಇದು ಬಯೋಡೈವರ್ಸಿಟಿ ಆಫ್ ಜಯಮಂಗ್ಲಿ ಸ್ಟಡಿ ಮಾಡೋ ಅಂಥದ್ದು. ನಮ್ಮ ಇನ್ನೊಂದು ತಂಡ ಕಾಲೇಜಿಂದ ಒಂದು NSS ಹುಡುಗರು ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ ಈಗ. ನಮಸ್ಕಾರ. ಮಮತಾ, ನೀವು ಮಾತಾಡ್ತೀರಾ? ಮಾತಾಡಿ ಶಾರದಕ್ಕ. ನಂದು ಏನಂದ್ರೆ, ಬಹಳ ಒಳ್ಳೆ ಕೆಲಸ ಮತ್ತೆ ಒಳ್ಳೆ ವಿಚಾರ ಇದು. ನದಿಗಳನ್ನ ಉಳಿಸ್ಲಿಕ್ಕೆ ನಮ್ಮಂತ ಜನಸಾಮಾನ್ಯರು ಕಟಿಬದ್ಧರಾಗಿ ನಿಂತ್ರೆ ಮಾತ್ರ ಏನಾದ್ರೂ ಸಾಧ್ಯ ಆದಿತ್ತೆ ಹೊರತು ಇಲ್ಲಾಂದ್ರೆ ಎಲ್ಲ ನದಿಗಳು ನಾಶ ಹೋಗ್ತವೆ. ಎಷ್ಟು ದಿವಸನೂ ಬೇಡ ಹೋಗ್ಲಿಕ್ಕೆ. ಆ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ ಇವತ್ತು ನಾವು. ಈಗ ನಿಮ್ಮದನ್ನು ಕೇಳಿದ್ಮೇಲೆ ನಾವು ಸ್ವಲ್ಪ ನಮ್ಮ ಸುತ್ತಮುತ್ತ ಯಾವ ಹಳ್ಳಗಳಿವೆ ಅಂತ ನೋಡ್ಬೇಕು. ಮತ್ತ ಆ ಹಳ್ಳಗಳದ್ದು ಬಯೋಡೈವರ್ಸಿಟಿ ಏನಿದೆ ಅದನ್ನ ಸಣ್ಣದಾಗಿ ಅಧ್ಯಯನ ಮಾಡ್ಲಿಕ್ಕೆ ನಾವೆಲ್ಲ ಶುರು ಮಾಡ್ಬೇಕು ಅಂತ ನಮಗೆ ಬಹಳ ಅನಿಸ್ತಾ ಇದೆ. ನಾನು ಕೆಲಸ ಮಾಡ್ತಾ ಇರುವಂತ ಏರಿಯಾದಲ್ಲಿ ಒಂದು ಹಳ್ಳ ಹರಿತಾ ಇದೆ. ನೀವು ಹೇಳ್ತಾ ಹೋದಾಗ ನಾನು ನಮ್ಮ ಹಳ್ಳದ ಗುಂಟ ಓಡಾಡ್ತಾ ಇದ್ದೆ. ಬಹಳ ಒಳ್ಳೇದು ಮೇಡಮ್. ಅಂದ್ರೆ ಈಗ ಅಂದ್ರೆ ಶಾರದಾ ಗೋಪಾಲ್ ಮೇಡಮ್ ಅನ್ಸುತ್ತೆ ಮಾತಾಡ್ತಿರೋದಲ್ವಾ? ಹಾ, ಅಂದ್ರೆ ಈಗ ಧಾರವಾಡದಲ್ಲಿ ಹೇಳ್ತಿದ್ರೆ ಮೇಡಮ್ ನೀವು, ಧಾರವಾಡ ಸುತ್ತಮುತ್ತ? ಧಾರವಾಡ ಅಲ್ಲ, ನಾವು ಕೆಲಸ ಮಾಡೋದು ಅಲ್ಲಿ ಒಂದು ಆಕ್ಚುಲಿ ಬೇಡ್ತಿ ನದಿಗೆ ಸೇರುವಂತ ಒಂದು ಹಳ್ಳ ಅಂತೆ. ಅಲ್ಲಿ ಸ್ಥಳೀಯ ಜನರು ಅದಕ್ಕೆ ಬೇಡ್ತಿ ಅಂತ ಕರೀತಾರೆ. ಹಳ್ಳ ಇದೆ ಒಂದು. ಅದ್ರದ್ದು ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಕು ಅಂತ ನನಗೀಗ ಅನಿಸ್ತಾ ಇದೆ. ಅದು ನಿಜ. ಅಂದ್ರೆ ನಾನು ನಿಮ್ಮ ಹತ್ರ ಒಂದ್ ಸಲಹೆ ಕೇಳಿದೆ ಅಂತಂದ್ರೆ, ಈಗೇನು ಈಗ ನಮ್ಮ MGNREG ಇತ್ತಲ್ಲ, ಅದೇನು ಹೊಸ ಸ್ವರೂಪ ಬಂದಿದೆ ಈಗ. ಅದ್ರಲ್ಲಿ ಈ ನದಿ ಕಾರ್ಯಕ್ರಮಗಳು ಏನಾದ್ರು ಮಾಡ್ಬೋದಾ, ಆ ಥರ ಎಲ್ಲಾದ್ರೂ ನಡೆದಿದ್ಯಾ ಪ್ರಯತ್ನ ಅನ್ನೋದು ಒಂದು. ನಮ್ಮಲ್ಲಿ ಕೇಳಿದಾಗ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತೇಳಿ ನಮ್ಮ PDOಗಳಿಗೆಲ್ಲ ಹೇಳಿದ್ರು. ಆದ್ರೆ ಸ್ವಲ್ಪ ಡೆಡಿಕೇಟೆಡ್ ಮತ್ತೆ ಡೇರ್ PDOಗಳಿದ್ರೆ ಮಾಡ್ತಾರೆ. ಬಟ್ ಅದು ಆ ಕೆಲಸ ಇನ್ನೂ ಆಗಿಲ್ಲ ನಮ್ಮಲ್ಲಿ. ಇದು ಈಗೇನು ಬರ್ತಾ ಇರುವಂತ ಕಾನೂನಲ್ಲಿ ಡೆಡಿಕೇಟೆಡ್ PDO ಇದ್ರೂ ಕೂಡ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಈ ಸಂಪೂರ್ಣ ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇರ್ತದೆ. ಯಾವ ತಾಲೂಕು, ಯಾವ ಜಿಲ್ಲೆ, ಯಾವ ಗ್ರಾಮ ಪಂಚಾಯತಿಗೆ ಕೆಲಸ ಕೊಡ್ಬೇಕು ಅನ್ನೋದು ಕೇಂದ್ರ ಸರ್ಕಾರನೇ. ಹಾಗಾಗಿ ಅಲ್ಲಿ ನಮ್ಮ ಸ್ಕೋಪ್ ಕಡಿಮೆ. ಆದ್ರೆ ನೀವ್ ಹೇಳ್ದಂಗೆ MGNREG ಅಡಿಯಲ್ಲಿ ಈ ನಮ್ಮಲ್ಲಿ ಹಳ್ಳಗಳ ಪುನಶ್ಚೇತನ ಕೆಲಸ ಸಾಕಷ್ಟು ಆಯ್ತು. ನಾನು ನಮ್ ಜನ ಮಾಡ್ತಾ ಇದ್ದದನ್ನ ಸ್ವತಃ ನೋಡಿದ್ದೀನಿ. ಅದ್ರ ನನಗೆ ಅದಕ್ಕಿಂತ ಮುಖ್ಯವಾಗಿ ಇದೇನು ಪಂಚಾಯತಿಗಳಲ್ಲಿ ಬಯೋಡೈವರ್ಸಿಟಿ ಕಮಿಟಿ ಇರ್ತದಲ್ಲ, ಅವುಗಳ ಪುನಶ್ಚೇತನ ಮಾಡಿ. ಯಾಕಂದ್ರೆ MGNREG ಸರ್ಕಾರದ ಈ ಸ್ಕೀಮ್ಗಳ ಅಡಿಯಲ್ಲಿ ಆಗೋದಿಲ್ಲ, ಈ ಯೋಜನೆಗಳ ಅಡಿಯಲ್ಲಿ. ಸೊ ಈ ಬಯೋಡೈವರ್ಸಿಟಿ ಕಮಿಟಿಯನ್ನೇ ನಾವು ಪುನಶ್ಚೇತನ ಮಾಡುವಂತ ಪ್ರಯತ್ನ ಮಾಡಿದ್ರೆ ಹೇಗೆ? ನಮ್ಮಲ್ಲಂತೂ ಬಯೋಡೈವರ್ಸಿಟಿ ಕಮಿಟಿಗಳು ತುಂಬಾ ಎಲ್ಲ ಇದನ್ನು ನಿರ್ಲಿಪ್ತ ಅಥವಾ ಏನ್ ಹೇಳ್ತೀವಿ ಅದಕ್ಕೆ, ಎಲ್ಲ ಕಡೆನೂ ನಿರ್ಲಿಪ್ತಾನೆ, ಸತ್ತೇ ಹೋಗಿವೆ ಅವು. ಹೌದು, ಜೀವ ತಳದೇ ಇಲ್ಲ. ಆದ್ರೆ ಎಷ್ಟು ಮಟ್ಟಿಗೆ ಅದು ನೋಡ್ಬೇಕು. ಆದ್ರೆ
ಈ ಬೇರೆ ಏನಾದ್ರೂ ನಾವು ಮಾಡ್ಬೋದು. ಈಗ ನೀವು ಹೇಳಿದ್ರಲ್ಲ ಬೆಡ್ತಿ ಅಥವಾ ಹಳ್ಳದ ಆ ತರದ್ದು ಒಂದು ನದಿ ಗೆಳೆಯರ ಬಳಗ ಅಥವಾ ಹಳ್ಳದ ಗೆಳೆಯರ ಬಳಗ ಏನಾದ್ರೂ ಆ ತರದ್ದು ಮಾಡಿ ಕಾನ್ಸೆಪ್ಟ್ ಹೌದು ಹೌದು ಎಲ್ಲ ಕಡೆ ಶುರು ಮಾಡ್ಬೋದು ಅಂತ ಅನ್ಸುತ್ತೆ ನಮ್ಗೆ. ಒಂದ್ ಸಣ್ಣ ಅದನ್ನ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್. ಮಮತಕ್ಕ ಮಾತಾಡಿ. ನಮಸ್ತೆ. ನೀವು ಮಾಡಿರೋದು ತುಂಬಾ ಅಭಿನಂದನೀಯ ಕೆಲಸ. ಈಗ ನನ್ನಲ್ಲಿ 2 ಪ್ರಶ್ನೆ ಇದೆ. ಒಂದು, ಜಯಮಂಗಲಿಯಲ್ಲಿ ವರ್ಷದ ಎಷ್ಟು ತಿಂಗಳು ನೀರಿನ ಹರಿವು ಇರುತ್ತೆ, ಮತ್ತು ನೀರಿನ ಗುಣಮಟ್ಟ ಯಾವ ರೀತಿ ಇದೆ ಅಂತ ಹೇಳಿ, ಅಂದ್ರೆ ಸ್ವಚ್ಛತೆ ಜನರು ಕಾಪಾಡಿಕೊಂಡಿದ್ದಾರಾದ್ರೂ, ಏನಾದ್ರು ಪೊಲ್ಯೂಟೆಂಟ್ಸ್ ಅದಕ್ಕೆ ಸೇರ್ತಾ ಇದೆಯಾ ಅಂತ ಕುತೂಹಲ ಅಷ್ಟೇ. ಇದು ನೀರ್ ಹರಿವು ಹೇಳೋದಾದ್ರೆ ಅದು ಕೂಡ ಅಷ್ಟೇ, ಮಳೆ ಮೇಲೆ ಇದು ಆಗಂತದ್ದು. ಸರಾಸರಿ ಮಳೆ ಬಂದ್ರೆ ಏನು 650 ನಮ್ಮ ಜಿಲ್ಲೆಯಲ್ಲಿದೆ, ಅಷ್ಟು ಅದು ಬಂದ್ರೆ ಅದು ಫ್ರೀಕ್ವೆನ್ಸಿ ಅದು ಗೊತ್ತಾಗಬಹುದು ನಿಮ್ಗೆ. ಅಂತಂದ್ರೆ ಅದರ ಈಗ ಅಷ್ಟು ಮಳೆ ಒಂದು ವಾರದಲ್ಲಿ ಬಂದು ಹೋದ್ರೆ ಆಗೋದಿಲ್ಲ. ಅಂದ್ರೆ ಅದು ಒಂದು 6 ತಿಂಗಳಲ್ಲಿ ಅದು ಸ್ಪ್ರೆಡ್ ಆದ್ರೆ ನೆಲ ಎಲ್ಲ ತೇವಾಗಿ ಹಳ್ಳಿಗಳೆಲ್ಲ ಸ್ವಲ್ಪ ನೀರಿಂದ ಬಂದು ಅವಾಗ ಹರಿತದೆ. ಒಂದು 3 ತಿಂಗಳು ಸರಾಸರಿ ಅನ್ಬೋದು ನಾವು ಇತ್ತೀಚೆಗೆ ನಾವು ನೋಡಿದಂಥದ್ದು. ಆದ್ರೆ ಅದರ ಒರಿಜಿನಲ್ ಅದರ ಮೂಲ ಈಗ 20 ವರ್ಷದ ಹಿಂದೆ 6 ತಿಂಗಳು ಹರಿತಾ ಇತ್ತು ಅದು. ಅಂದ್ರೆ ನದಿ ಈ ಕಡೆಯಿಂದ ಆ ಕಡೆಗೆ ಹೋಗ್ಲಿಕ್ಕೇನೆ ಸಾಧ್ಯ ಆಗ್ತಿರ್ಲಿಲ್ಲ ಕೆಲವು ಹಳ್ಳಿಗಳಲ್ಲಿ, ಕೆಲವು ಕಡೆ ಅಂತೇಳಿ ನಮ್ಗೆಲ್ಲ ದಾಖಲಾಗಿದೆ. ಆದ್ರೆ ಈಗಿನ ಪರಿಸ್ಥಿತಿನಲ್ಲಿ ಅದು ಸಾಧಾರಣವಾಗಿ 800 ಮಿಲಿಮೀಟರ್ ಮಳೆ ಬಂದ್ರೆ ಅದು ಕೂಡ ಸ್ಪ್ರೆಡ್ ಆದ್ರೆ ಅದರ ರೈನಿ ಡೇಸು 3 ರಿಂದ 4 ತಿಂಗಳು ಹರಿತದೆ. ಇದು ಒಂದು. ಎರಡನೇದು, ನಮ್ಮ ಪುಣ್ಯ ಅಂತಂದ್ರೆ ಎಲ್ಲೂ ಕೂಡ ಇದಕ್ಕೆ ಸಿವೇಜ್ ಇದು ಸೇರ್ಕೊಳ್ತಾ ಇಲ್ಲ. ಅದು ಒಂದು ಕಾಡಲ್ಲಿ ಹುಟ್ಟುತ್ತದೆ, ಸಣ್ಣ ಪುಟ್ಟ ಅಕ್ಕಪಕ್ಕ ಹಳ್ಳಿಯಿಂದ ಸ್ವಲ್ಪ ಇರ್ಬೋದು ಪ್ಲಾಸ್ಟಿಕ್ ಮತ್ತೆ ಅಕ್ಕಪಕ್ಕ ಮನೆಗಳಿಂದ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಯಾವುದೋ ಫ್ಯಾಕ್ಟ್ರಿ ಇಲ್ಲ ಇದರ ಅಕ್ಕಪಕ್ಕ, ದೊಡ್ಡ ನಗರಗಳು ಕೂಡ ಇಲ್ಲ. ಇದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸೇರುತ್ತೆ ಅಷ್ಟೇ. ಆದ್ರೆ ಈಗೇನು ನಾವು ಚಿಲುಮೆ ನೀರು ಕುಡಿತಾರಲ್ಲ ಆ ಭಾಗದಲ್ಲೆಲ್ಲ ಅದು ಸ್ವಚ್ಛವಾದ ನೀರು, ಶುದ್ಧವಾದ ನೀರು, ಕುಡಿಲಿಕ್ಕೆ ಯೋಗ್ಯವಾದಂಥದ್ದು. ತುಂಬಾ ಪೊಲ್ಯೂಟ್ ಆಗಿಲ್ಲ, ಸಣ್ಣ ಪ್ರಮಾಣದಲ್ಲಿ ಆಗಿದೆ ಅಷ್ಟೇ. ಅದೇ ಖುಷಿ ಆಯ್ತು ಕೇಳಿ. ನೀವು ಹೇಳಿದ ಚಿಲುಮೆ ನೀರಿನ ಕಾನ್ಸೆಪ್ಟ್ ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಅಂದ್ರೆ ಮರಳು ತೆಗೆಯದಿದ್ರೆ ಅಲ್ಲಿ ನೀರು ನಿರಂತರ ಸಿಗ್ತಾ ಇರುತ್ತೆ ಅಂತ ಹೇಳಿ. ಅಂದ್ರೆ ನದಿಯಲ್ಲಿ ನೀರಿನ ಹರಿವು ಇದ್ದಾಗ ಮಾತ್ರವಲ್ಲ, ಬೇರೆ ಸಮಯದಲ್ಲೂ ಕೂಡ ಸಿಗುತ್ತಾ? ನೀರು ಇಲ್ದೇ ಇದ್ದಾಗಲೇ ಅವ್ರು ಚಿಲ್ಮೆ ತೆಗೆದು ತೋಡ್ಕೊಳ್ತಾರೆ. ಅಂದ್ರೆ ನೋಡಿ, ನಾವು 2022ರಲ್ಲಿ ಹೋಗಿದ್ದಾಗ ಹಿಂದಿನ 2 ವರ್ಷ ಅಲ್ಲಿ ಹರಿದಿರ್ಲಿಲ್ಲ. ಅಂದ್ರೆ ಅದರ ಅಪ್ಪರ್ ರೀಚ್ ಅಲ್ಲಿ ಹರಿದಿತ್ತು ಸ್ವಲ್ಪ. ಆ ಸ್ಪಾಟ್ ಅಲ್ಲಿ ಅಂದ್ರೆ ನಾವೇನು ಈಗ ಚಿಲ್ಮೆ ಬಗ್ಗೆ ಮಾತಾಡ್ತಿದ್ರು, ಅದು ಮಿಡ್ಲ್ ಇದೆ ನದಿ, 110 ಕಿಲೋಮೀಟರ್ ನದಿ ಅಂತಂದ್ರೆ ಅದು ಮಿಡ್ಲ್ ಅಲ್ಲಿ ಹರಿದೇ ಇರಲಿಲ್ಲ 2 ವರ್ಷ. ಅವರು ರೈತರು ಏನ್ ಹೇಳ್ತಾರೆ ಅಂದ್ರೆ 5 ವರ್ಷ ನದಿ ಹರಿದಿದ್ರು ಕೂಡ ಇಲ್ಲಿ ಚಿಲ್ಮೆ ತೆಗೆದ್ರೆ ನೀರು ಬರುತ್ತೆ ಅಂತ. ಯಾಕಂದ್ರೆ ಮರಳಿರೋದ್ರಿಂದ ಮರಳು ಆ ನೀರನ್ನ ಶೇಖರಿಸಿಟ್ಕೊಂಡಿರುತ್ತೆ. ನಿಜವಾಗಿ ಅಧ್ಯಯನ ಮಾಡುವಂತ ವಿಷಯ, ಬೇರೆ ಕಡೆ ಕೂಡ ಪ್ರಯೋಜನ ಆಗ್ಬಹುದು. ಥ್ಯಾಂಕ್ ಯು ಸರ್. ಮೇಡಮ್ ಥ್ಯಾಂಕ್ ಯು. ತಮ್ಮನ್ನ ಭೇಟಿ ಆಗಿದೆ ನಾವು ಒಂದ್ಸಲ ಕುಪ್ಪಳಿನಲ್ಲಿ DS ಅವರ ಕಾರ್ಯಕ್ರಮದಲ್ಲಿ. ಖುಷಿ ಆಯ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ದು. ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಿ, ಧನ್ಯವಾದಗಳು. ಥ್ಯಾಂಕ್ಸ್. ಥ್ಯಾಂಕ್ ಯು. ನಮ್ದು 2 ಪ್ರಶ್ನೆ ಇದೆ, ಕೇಳಿಸ್ತಾ ಇದೆಯಾ? ಒಂದು, ಶಾರದಾ ಮೇಡಮ್ ಅವರು ಕೇಳಿದ್ರು ಅದಕ್ಕೆ. ನೀವು ಅಲ್ಲಿ ಹೇಳಿದ್ರೆ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲೆಲ್ಲೂ ಕೂಡ ಮರಳನ್ನ ತೆಗಿತಾ ಇಲ್ಲ, ಸ್ಥಳೀಯರ ಒಗ್ಗಟ್ಟಿನಿಂದ ಅಥವಾ ಅವ್ರೇನು ಸಂಘ ಮಾಡಿದ್ದಾರೆ ಅಂತ. ಅವರು ಯಾವ್ದಾದ್ರು ಸಮಿತಿ ಮಾಡ್ಕೊಂಡಿದಾರ, ಕಮಿಟಿ, ಅಥವಾ ಹೇಗೆ ಅದನ್ನ ಸಂಘಟಿತರಾಗಿ ಮರಳು ತೆಗೆಯದೆ ಹಾಗೆ ಅವ್ರು ನೋಡ್ಕೋತಾ ಇದಾರ? ಯಾರಾದ್ರೂ ಕೌಲು ಕಾಯ್ತಾ ಇದಾರ? ಹೇಗಿದೆ ಅದು ಕಮಿಟಿ? ಇದು ಇಂಟ್ರೆಸ್ಟಿಂಗ್. ಏನಂತಂದ್ರೆ ಯಾವ್ದು ಸಮಿತಿ ಅಂತ ಇಲ್ಲ, ಅಂದ್ರೆ ಸ್ಟ್ರಕ್ಚರ್ಡ್ ಆಗಿ ಯಾವ್ದು ಮಾಡ್ಕೊಂಡಿಲ್ಲ. ಅವರು ಅದನ್ನ ಬೇಕಂತಲೇ ಮಾಡಿಲ್ಲ. ಯಾಕಂದ್ರೆ ಆ ಸಮಿತಿ ಅಂತ ಆದಾಗ ಅದಕ್ಕೆ ಬೇರೆ ಬೇರೆ ಪದಾಧಿಕಾರಿಗಳಾಗ್ಬೇಕು, ಅದೆಲ್ಲ ಬರುತ್ತೆ ಅಂತೇಳಿ ಅದೊಂದು ತುಂಬಾ ಡೆಲಿಬ್ರೇಟ್ ಆಗಿ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದಾರೆ ಅದನ್ನ. ಅಂದ್ರೆ ಆ ನದಿ ಅಕ್ಕಪಕ್ಕನೇ ಇದಾವೆ ಆ ಊರು. ಮೊದಲು ಇಮ್ಮುಡುಗನಹಳ್ಳಿ ಅಂತ ಒಂದು ಬರುತ್ತೆ, ಅದೊಂದು 1 ಕಿಲೋಮೀಟರ್ ದೂರದಲ್ಲಿದೆ. ಅವ್ರಿಗೆ ಕಾಣಿಸುತ್ತೆ ನದಿಲಿ ಏನಾದ್ರು ಲಾರಿಗಳು ಆತರ ಟ್ರ್ಯಾಕ್ಟರ್ ಓಡಾಡಿದ್ರೆ. ಆಮೇಲೆ ಅವ್ರು ಏನು ಅಷ್ಟು ಒಂದು 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ 5-6 ಹಳ್ಳಿ ಬರ್ತಾವಲ್ಲ, ಈ ಮರಳು ಶೇಖರಣೆ ಮಾಡಿರೋದ್ರಿಂದ ಅವರ ಬೋರ್ವೆಲ್ಗಳಿಗೆ ನೀರಿನ ಸೋರ್ಸ್ ಕಡಿಮೆ ಆಗಿಲ್ಲ, ನೀರಿನ ಹೊರತೆ ಕಡಿಮೆ ಆಗಿಲ್ಲ. ಅದು ಅವ್ರಿಗೆ ಟ್ರಿಗ್ಗರಿಂಗ್ ಪಾಯಿಂಟ್. ಅಂದ್ರೆ ಅದು ಅವ್ರಿಗೆ ನಾವು ಮರಳು ಉಳಿಸ್ಬೇಕು ಅಂದ್ರೆ ನಮ್ಮ ತೋಟ ಉಳಿತವೆ ಅಂತೇಳಿ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಯಾರಾದ್ರೂ ಬಂದ್ರು ಅಂತ ಇಟ್ಕೊಳ್ಳಿ, ಅದು ಇಮಿಡಿಯೇಟ್ ಆಗಿ ಇನ್ನೊಬ್ರು ಯಾರಿಗೋ ಫೋನ್ ಮಾಡ್ತಾರೆ ಅಥವಾ ಅವರೇ ಬಂದು ಗಲಾಟೆ ಮಾಡ್ತಾರೆ. ಒಬ್ರು ಕಲ್ಯಾಣಮ್ಮ ಅಂತೇಳಿ ನಾವು ಅಲ್ಲಿ ಹೋದಾಗ ಸಿಕ್ಕಿದ್ರು.
ಅವರೇ ಹೇಳಿದ್ರು, ಸರ್ ಇಲ್ಲಿ ಯಾರಾದ್ರೂ ಇರ್ತಾರೆ, ಕುರಿ ಮೇಯಿಸ್ತಿರ್ತಾರೆ ಅಥವಾ ಕೆಲಸ ಮಾಡ್ತಿರ್ತಾರೆ ಹೊಲದಲ್ಲಿ, ಹಂಗೇನಾದ್ರು ಬಂದ್ರೆ ಅವರೇ ಹೋಗಿ ಜಗಳ ಮಾಡ್ತಾರೆ. ಅಷ್ಟು ಅವ್ರು ರೆಸಿಸ್ಟ್ ಮಾಡಿದ್ರೆ ಫೋನ್ ಮಾಡಿ ಕರ್ಸ್ಕೊಳ್ತಾರೆ ಅಕ್ಕಪಕ್ಕದವ್ರನ್ನ. ಈ ತರ ಕೆಲವು ಕಡೆ ಕೆಲವು ಸಲ ಬಂದಿದ್ದಾರೆ ಸ್ಥಳೀಯ ಲೋಕಲ್ ಪುಡಾರಿಗಳು, ರಾಜಕಾರಣಿಗಳು, ಅವರೆಲ್ಲ ನಾವು ತೆಗಿತೀವಿ ಅಂತೇಳಿ. ಆದ್ರೆ ಅಂತ ಇದ್ರ ಬಂದಾಗ ಎಲ್ಲರೂ ಬಂದ್ಬಿಡ್ತಾರೆ. ಈ ತರ ಅದೊಂದು ಏನ್ ಹೇಳ್ತೀವಿ ನಾವು, ಇನ್ಫಾರ್ಮಲ್ ಇದು ಗ್ರೂಪ್ ಅದು. ಆದ್ರೆ ಒಬ್ರಿಗೊಬ್ರಿಗೆ ಒಂದು ಕಮ್ಯುನಿಕೇಟ್ ಮಾಡ್ಕೊಂಡ್ಬಿಡ್ತಾರೆ. ಕಮ್ಯುನಿಕೇಶನ್ ಚೈನ್ ತುಂಬಾ ಚೆನ್ನಾಗಿದೆ. ಅದು ಕೂಡ ತುಂಬಾ ಒಳ್ಳೆ ಅಧ್ಯಯನ ಮಾಡೋದಕ್ಕೆ ಒಳ್ಳೆ ಸಬ್ಜೆಕ್ಟ್. ಕಮ್ಯುನಿಟಿ ಹೆಂಗೆ ರೆಸಿಸ್ಟ್ ಮಾಡುತ್ತೆ ಅಂತೇಳಿ. ಈ ನೋಡಿ 20 ವರ್ಷದಿಂದ ಅಲ್ಲಿ ರೈತ ಸಂಘನೂ ಕೂಡ ತುಂಬಾ ಪ್ರಬಲವಾಗಿತ್ತು ಆಗ. ಅವರು ಕೂಡ ಅವರ ಕಾಣಿಕೆ ಕೂಡ ಇದೆ ಅದಕ್ಕೆ. ಹಂಗಾಗಿ ಇಷ್ಟೇ ಇದೆ, ಅದು ತುಂಬಾ ಸರಳ. ಏನೂ ಕಮಿಟಿ ಏನು ಮಾಡ್ಕೊಂಡಿಲ್ಲ. ಆದ್ರೆ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಇಲ್ಲಿ ಮರಳು ತೆಗಿಯಕ್ ಬಂದ್ರೆ ನಾವು ಅವ್ರನ್ನ ಓಡಿಸ್ಬೇಕು ಅಂತೇಳಿ. ಅದು ಬ್ಯೂಟಿ. ಈಗ ತಾವ್ ಹೇಳಿದಾಗೆ ಪೂರಕವಾಗಿ ಇಲ್ಲಿ 3 ಪ್ರಶ್ನೆ ಕೇಳಿದ್ರು. ಒಂದು ಜಬೀವುಲ್ಲಾ ಅವರು, ಇನ್ನೊಂದು ಶಾರದಾ ಅವರು ಕೇಳಿದಾಗ, ಅಲ್ಲಿ ಕೃಷ್ಣ ಮೃಗಗಳು ಇರೋದ್ರಿಂದ, ಹಾಗೆ ಇವ್ರು ಬಿದಿರು ಬೆಳೆಸ್ಬೇಕು ಅಂತಾನೆ ಹೇಳಿರೋದ್ರಿಂದ ಈ ಜನಗಳನ್ನೇ ಸೇರ್ಸಿ ಯಾವ ಪಂಚಾಯತಿಗೆ ಬರ್ತವೆ ಹಳ್ಳಿಗಳನ್ನ ನೋಡಿ ಒಂದು ಬಯೋಡೈವರ್ಸಿಟಿ ಕಮಿಟಿ ರಚನೆ ಆದ್ರೆ ಕೃಷ್ಣ ಮೃಗಗಳನ್ನ ಕೂಡ ನಾವೀಗಾಗ್ಲೇ ರಾಜಸ್ಥಾನ ಅಂತ ಪಂಜಾಬ್ ಭಾಗದಲ್ಲಿ ರಾಜ್ಯ ಪ್ರಾಣಿ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ನಮ್ಮ IUCN ರೆಡ್ ಲಿಸ್ಟ್ ಅಲ್ಲಿ ಅದು ನಮ್ಮ ಕರ್ನಾಟಕಕ್ಕೆ ಅದು ತುಂಬಾ ಎಂಡೇಂಜರ್ಡ್ ಆಗಿದೆ. ಹಾಗಾಗಿ ಎಲ್ಲಾ ಕಡೆ ಕೂಡ ಸಿಗೋದಿಲ್ಲ, ಕೆಲವೇ ರಾಜ್ಯಗಳಲ್ಲಿ. ಅಲ್ಲಿ ಜೀವ ವೈದ್ಯದ ಸಮಿತಿ ಮಾಡ್ಬೋದು. ಇನ್ನೊಂದು MGNRG ಕೇಳಿದ್ರಲ್ಲ, ಬೆಳಗಾವಿಯಲ್ಲಿ ಹಿರಣ್ಯಾಕ್ಷ ನದಿ ಅಂತ ಹರಿಯುತ್ತೆ. ಅದು ಹಳ್ಳ ಕೊಳ್ಳಗಳಲ್ಲಿ ಹರಿಯುತ್ತೆ. ಆಗ ಅಲ್ಲಿದ್ದಂತ CO ಅವರು, ಅಂದ್ರೆ ನಾವು ನದಿಗಳನ್ನು ಉಪಚಾರ ಮಾಡೋದಕ್ಕೆ ನಮ್ಗೆ ಅವಕಾಶ ಇರ್ಲಿಲ್ಲ ಉದ್ಯೋಗದಲ್ಲಿ. ಆದ್ರೆ ಜಿಲ್ಲಾ ಪಂಚಾಯತಿ CO ಅವರು ಅದಕ್ಕೆ ಅನುಮೋದನೆ ಏನಾದ್ರು ಕೊಡೋದಾದ್ರೆ ಅದನ್ನ ನದಿ ಹರಿಯುವಂತ ಹಳ್ಳ ಕೊಳ್ಳಗಳನ್ನ ಪುನಶ್ಚೇತನ ಮಾಡ್ಬೋದು. ಆ ಹಿರಣ್ಯಾಕ್ಷ ನದಿ ಹರಿದೋಗುವಂತ ಹಳ್ಳದಲ್ಲಿ ಸುಮಾರು 7-8 ಪಂಚಾಯತಿಗಳು ಬರ್ತವೆ. ಅವರು 2014ರಿಂದ 2017ರವರೆಗೆ ವಿಭಾಗ 1, ವಿಭಾಗ 2, ವಿಭಾಗ 3 ಅಂತ ಭಾಗ ಮಾಡ್ಕೊಂಡು ಸುಮಾರು ಒಂದು 4 ವರ್ಷಗಳ ಕಾಲ ಒಂದು 9 ಪಂಚಾಯತಿಗಳು ಕೆಲಸ ಮಾಡಿದಾವೆ. ಆಗ ಆ ರೀತಿ ಒಂದು ಜಿಲ್ಲಾ ಪಂಚಾಯತ್ ಕಡೆಯಿಂದ ಮಾಡೋದಕ್ಕೆ ಅವಕಾಶ ಇದೆ, ಅದನ್ನ ಮಾಡ್ಬೋದು ಹೊಸ ಯೋಜನೆಯಲ್ಲಿ. ಖಂಡಿತ. ಇದು ಮೊದಲನೇದೇನು ಹೇಳಿದ್ರಲ್ಲ, ಕೃಷ್ಣ ಮೃಗ ವನ್ಯಧಾಮದ ಭಾಗದಲ್ಲಿ ಬಯೋಡೈವರ್ಸಿಟಿ ಕಮಿಟಿ ಮಾಡೋಂಥದ್ನ ಖಂಡಿತವಾಗ್ಲೂ ಅದಕ್ಕೊಂದು ಸ್ಕೋಪ್ ಇದೆ ನಮ್ಗೆ. ಅಲ್ಲಿ ಇನ್ನೊಂದು ಅದೇ ಬಿದಿರು ಬೆಳೆದ್ರೆ ಅಲ್ಲಿ ಏನಾದ್ರೂ ಅನಾನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ನಮಗೆ ಫೀಡ್ಬ್ಯಾಕ್ ತಗೊಳ್ತೀವಿ ನಾವು. ಇವನ್ ಜೆಬಿ ಕೂಡ ಅದಕ್ಕೆ ಹೇಳ್ಬೋದು. ಕಮಿಟಿ ಮಾಡೋಂಥದ್ದು ಒಳ್ಳೆ ಸಜೆಷನ್, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಎರಡನೇದು MGNRG ನಮ್ಗೆ ಏನಂತಂದ್ರೆ ನಾವೆಲ್ಲರೂ ಕೂಡ ಇದು ಬೇರೆ ಕೆಲಸ ಮಾಡ್ತಾ ಹೊಟ್ಟೆಪಾಡಿಗೆ ಇದು ನಮ್ಮ ಪ್ರೀತಿಯಿಂದ ಮಾಡೋಂಥದ್ದು. ಈ ವ್ಯವಸ್ಥೆ ಜೊತೆ ನಾವು ಗುದ್ದಾಡ್ಬೇಕಾದ್ರೆ ತುಂಬಾ ಟೈಮ್ ಹಾಕ್ಬೇಕಾಗುತ್ತೆ. ಉದಾಹರಣೆಗೆ MGNRG ಅಥವಾ ಈಗೇನು ಹೊಸದಾಗಿ ಬಂದಿದೆ ಅದನ್ನ ಹೋಗಿ ಅವ್ರ ಮನವೊಲಿಸಿ ಅವರ ಮೈಂಡ್ ಸೆಟ್ ಚೇಂಜ್ ಮಾಡಿ ಅವ್ರ ಆಟಿಟ್ಯೂಡ್ ಚೇಂಜ್ ಮಾಡಿ ಇದಕ್ಕೆ ತಗೊಂಡ್ಬರ್ಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಎನರ್ಜಿ. ಅದು ಹೆಂಗ್ ಆಗುತ್ತೆ, ಅಥವಾ ಅದಕ್ಕೊಂದು ಏನಾದ್ರು ಬೇರೆ ನಮ್ಗೆ ಸಂಪನ್ಮೂಲ ವ್ಯಕ್ತಿಗಳು, ನದಿ ಗೆಳೆಯರು ಸಿಗ್ತಾರ ಅಂತ ನೋಡ್ತೀವಿ. ಆದ್ರೆ ನನಗೆ ಮೊದಲಿಂದನೂ ಇದೆ ಇದು, ಈ NREGಯನ್ನ ನದಿ ಪುನಶ್ಚೇತನಕ್ಕೆ ಅಥವಾ ನದಿ ಕ್ಯಾಚ್ಮೆಂಟ್ ಉಪಚಾರ ಮಾಡ್ಲಿಕ್ಕೆ ಬಳಸ್ಬೋದ ಅಂತೇಳಿ ಆ ನಿಟ್ಟಿನಲ್ಲಿ ಪ್ರಯತ್ನ ಅಂತೂ ನಾವು ಮಾಡ್ತೀವಿ. ಧನ್ಯವಾದಗಳು. ಸಮಯ 9 ಆಗ್ತಾ ಇದೆ. ಬೇರೆ ಯಾರೋ ಪ್ರಶ್ನೆ ಕೇಳೋರಿದ್ದಾರಾ? ಇಲ್ಲಾಂದ್ರೆ ಮುಕ್ತವ ಕಾರ್ಯಕ್ರಮವನ್ನ. ವಿಷಯಲಕ್ಷ್ಮಿ, ಇವಾಗ ಒಂದು ಹಳ್ಳಿಲಿ ಮರಳು ತೆಗಿಯೋಕ್ ಬಿಡಲ್ಲ ಅಂದ್ರಲ್ಲ, ಅಂದ್ರ ಆ ಹಳ್ಳಿ ಸುತ್ತಮುತ್ತ ಮರಳು ತೆಗಿಯೋಕ್ ಬಿಡದೆ ಕಾಪಾಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ತುಂಬಾನೇ ತೆಗೆದು ಗಲೀಜ್ ಮಾಡ್ತಾ ಇದ್ದಾರೆ, ಆ ಊರವರೇ ತೆಗೆದು ಮಾರಕ್ ಹೋಗ್ತಾ ಇದ್ದಾರೆ ಅಂತ. ಅದಕ್ಕೂ ಎಷ್ಟು ದೂರ, ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರೋದು? 8ರಿಂದ 10 ಕಿಲೋಮೀಟರ್ ಅಷ್ಟೇ ಮೇಡಮ್. ಅದು ಅವ್ರಿಗೆ ಏನಕ್ಕೆ ಅನಿಸ್ತಾ ಇಲ್ವ ನಮ್ಮೂರ್ ಮರಳು ಉಳಿಸ್ಬೇಕು, ನಮ್ ಬೋರ್ವೆಲ್ಗೆ ನೀರು ಬರೋಂಗ್ ಮಾಡ್ಕೋಬೇಕು ಅಂತ? ನಾವು ಆ ಕ್ರಾಸ್ ಟಾಕ್ ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದೀವಿ. ಅಂದ್ರೆ ಇವ್ರ ನೆಂಟ್ರೆ ಅಲ್ಲಿರ್ತಾರೆ ಅಥವಾ ಅವ್ರ ಸ್ನೇಹಿತರು ಅಲ್ಲಿರ್ತಾರೆ. ಅದೇನು ಅದೊಂದು ವಿಚಿತ್ರ ನಮ್ಗೆ ಅನಿಸ್ತಾ ಇದೆ. 100 ಕಿಲೋಮೀಟರ್ ಇಲ್ಲ, 10 ಕಿಲೋಮೀಟರ್ ಅಲ್ಲಿ 2 ವೈರುಧ್ಯ.
ಆ ಅದು ಗೊತ್ತಾಗ್ತಿಲ್ಲ. ಏನಂದ್ರೆ ಈ ಹಳ್ಳಿಗಳಿದಾವಲ್ಲ, ಈ ಅದು ಅಪ್ಪಟ ರೈತರು ಈ ನದಿ ಮರಳ ಗಣಿಗಾರಿಕೆ ತಡೆದಿರೋಂಥದ್ದು. ಈ ಕೊಡಗೇನಹಳ್ಳಿ ಅಂತ ನಾವೇನ್ ಪ್ರಸ್ತಾಪ ಮಾಡ್ತಾ ಇದ್ವಿ, ನದಿ ಮರಳನ್ನು ತುಂಬಾ ತೆಗ್ದಿರೋದು, ಅದು ಹೋಬಳಿ ಕೇಂದ್ರ, ಸ್ವಲ್ಪ ಕಮರ್ಷಿಯಲ್ ಪ್ಲೇಸು. ಅವರು ಅಕ್ಕಪಕ್ಕ ರೈತರು ಅಲ್ಲೂ ಇದ್ದಾರೆ. ಅದು ಯಾಕೆಂತ ಗೊತ್ತಾಗ್ತಿಲ್ಲ. ತುಂಬಾ ನಮ್ಗೆ ಮಾತಾಡಿದೀವಿ ಇದ್ರ ಬಗ್ಗೆ, ಅದು ಏನು ಅಂತ ಅರ್ಥ ಆಗ್ತಿಲ್ಲ. ಒಟ್ಟು ಅಲ್ಲಿ ಮರಳಿ ಮಾರಾಟ ಮಾಡಿ ದುಡ್ಡು ಮಾಡುವಂಥದ್ದು ನಡೀತಾ ಇದೆ ಅಲ್ಲಿ. ಅವರು ರೈತರೇನೆ, ಮತ್ತೇನು ಯಾರು ಎಲ್ಲೋ ಬಾಂಬೆಯಿಂದ ಬೆಂಗಳೂರಿಂದ ಯಾರು ಬರಲ್ಲ. ಬೆಂಗಳೂರಿಂದ ಡಿಮ್ಯಾಂಡ್ ಇರ್ತದೆ ಮರಳಿಗೆ, ಸ್ಥಳೀಯರು ಸೇರಿಸಿ ಅವ್ರ ಜೊತೆ ಸೇರಿ ಮಾಡ್ತಾರೆ. ತುಂಬಾ ಬೆಲೆ ಇದೆ ಈಗ. ಹಾಗಾಗಿ ಅದೊಂದು ವೈರುಧ್ಯ, ನನಗೆ ಅರ್ಥನೇ ಆಗ್ತಾ ಇಲ್ಲ ಹೇಗೆ ಅಂತ. 10 ಕಿಲೋಮೀಟರ್, ಒಂದು 7-8 ಕಿಲೋಮೀಟರ್ ದೂರದಲ್ಲೇನೆ ವ್ಯತ್ಯಾಸ ಆಗೋಗ್ಬಿಡುತ್ತೆ. ಸರ್ ನಮಸ್ತೆ. ಈ ನದಿಗಳಿಗೆ ಸಾಮಾನ್ಯವಾಗಿ ಊರಿನ ಮಳೆ ನೀರು ಹೋಗುವಂತ ಕಾಲುವೆಗಳ ರಚನೆಗಳು ಇದೆ ಎಲ್ಲ ಕಡೆ. ಜಯಮಂಗಲ ನದಿಗೂ ಇದೆಯಾ ಸರ್ ಅಲ್ಲಿ? ಇದೆ. ಅಂದ್ರೆ ಜಯಮಂಗಲಿಗೆ 5-6 ದೊಡ್ಡ ದೊಡ್ಡ ಹಳ್ಳ ಬಂದ್ ಸೇರ್ಕೊಳುತ್ತೆ. ಉದಾಹರಣೆಗೆ ಈ ದೇವರಾಯನ ದುರ್ಗದಲ್ಲೇನೆ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಹಳ್ಳ ಬಂದ್ ಸೇರ್ಕೊಂಡು ಇರ್ಕ್ಸಂದ್ರ ಅಂತ ಒಂದು ಊರಿದೆ, ಅಲ್ಲಿ ದೊಡ್ಡ ಕೆರೆ ಇದೆ. ಅದು ಅಲ್ಲಿಂದ ನದಿ ಶುರುವಾಗುವಂಥದ್ದು ನಿಜವಾಗ್ಲೂ ಅದರ ಹರಿವು. ಅದಾದ್ಮೇಲೆ ಕೂಡ ಅಕ್ಕಪಕ್ಕದಿಂದ ತುಂಬಾ ಹಳ್ಳಗಳು ಬರ್ತವೆ, ತುಂಬಾ ಇದೆ. ಸುಮಾರು ಒಂದು 20 ಹಳ್ಳ ಬರ್ತವೆ. ಅದರ 110 ಕಿಲೋಮೀಟರ್ ಅದರಲ್ಲಿ ಹರಿವಲ್ಲಿ ಸುಮಾರು ಒಂದು 20 ಹಳ್ಳ ಬರ್ತವೆ. ಅಲ್ಲ ಸರ್, ಗ್ರಾಮ ಪಂಚಾಯತಿಗಳಾಗಿರೋದ್ರಿಂದ ಗ್ರಾಮ ಪಂಚಾಯತಿಗಳಿಂದ ನಮ್ಮ ಹಿರಿಯರು ಒಂದು ಕಲ್ಲು ಕಟ್ಟಡ ಇವು ಏನು ಮೋರಿಗಳ ತರ ನಿರ್ಮಾಣ ಮಾಡಿದ್ರು. ಈ ಮಳೆ ನೀರನ್ನ ಹರಿದು ನದಿಗಳಿಗೆ ಹೋಗೋ ತರ. ಆ ತರ ಸುಮಾರು ನಮ್ಮ ಈ ಕೋಲಾರ ಜಿಲ್ಲೆ ನದಿಗಳ ಬಗ್ಗೆ ನಾನು ಕೇಳಿದ್ದೀನಿ. ಅದಕ್ಕೆ ಇದು ಇದೆಯಾ ಅಂತ. ನಮ್ಮ ಚಿತ್ರಾವತಿ ನದಿಗಿದೆ, ಆದ್ರೆ ಅದನ್ನ ಕೊಳಚೆಗೆ ಸೇರಿಸ್ಬಿಟ್ಟಿದ್ದಾರೆ, ಕೊಳಚೆ ನೀರು ಹೋಗ್ತಿದೆ. ಆ ತರ ಅದನ್ನ ನಾವು ಕಂಟ್ರೋಲ್ ಮಾಡಕ್ಕೂ ನೋಡಿದ್ವಿ. ಕೋರ್ಟ್ ಮುಂದೆನೆ ಇದೆ ಸರ್, ಆದ್ರೂ ಕೋರ್ಟಲ್ಲಿ ಸುಮಾರು 200 ಜನ ಹಾಕಿದ್ದೀವಿ, ಏನು ಪ್ರಯೋಜನ ಆಗಿಲ್ಲ. ಹೇಗಿದೆ ಅಂದ್ರೆ ಕಲ್ಲು ಕಟ್ಟಡ ಲಾಕ್ ಸಿಸ್ಟಮ್ ಸರ್. ಅದು ಎಷ್ಟು ವರ್ಷಗಳಾಗಿದೆಯೋ ನಿರ್ಮಾಣ ಮಾಡಿರೋದು, ಅಷ್ಟು ದೊಡ್ಡ ಮೋರಿ ಅದು. ಅದಕ್ಕೆ ಎಲ್ಲ ಮನುಷ್ಯರು, ಅದು ಮಾನವ ನಿರ್ಮಿತ ಅದು ಮೋರಿ. ಅದು ಸುಮಾರು ವರ್ಷ, ಈಗ್ಲೂ ಏನು ಮಾಡಕ್ಕಾಗಲ್ಲ ಅದನ್ನ, ಅಷ್ಟು ಚೆನ್ನಾಗಿದೆ. ಅದಕ್ಕೆ ನಮ್ಮ ನಾಗರಿಕತೆಯ ಗ್ರಾಮ ಪಂಚಾಯತಿಗಳಿಂದ ಪೈಪ್ಗಳನ್ನ ಅಳವಡಿಸಿದ್ದಾರೆ. ಮನುಷ್ಯರ ಒಂದು ಕೊಳಚೆ ನೀರೆಲ್ಲ ನದಿಗ್ ಬಿಡ್ತಾ ಇದ್ದಾರೆ. ಇದಕ್ಕೆ ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ನಮ್ಗೆ. ಜಯಮಂಗಲಿಗೆ ಆ ತರದ್ದು ಕೊಳಚೆ ನೀರು ಬಿಡೋಂಥದ್ದಿಲ್ಲ, ನಾವು ಗಮನಿಸಿಲ್ಲ. ಅದಿಲ್ಲ, ಅದು ಈಗ ಗಮನಿಸಿಲ್ಲ ಅಂತ ಇಲ್ವೇ ಇಲ್ಲ ಅದು. ಬಟ್ ನೀವ್ ಹೇಳಿದ್ಮೇಲೆ ಇನ್ನೊಂದ್ಸತಿ ನಾವು ಎಲ್ಲಾದ್ರೂ ನಗರದಲ್ಲಿ ಎಲ್ಲ ಇರ್ತದಲ್ಲ ಅಲ್ಲಿ ಚೆಕ್ ಮಾಡ್ಬೇಕು. ಆದ್ರೆ ನೀವ್ ಹೇಳೋಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ನಮ್ಮ ಜಯಮಂಗಲಿಗೆ ಸಿವೇಜ್ ವಾಟರ್ನ ಮಾಡಿಲ್ಲ. ಧನ್ಯವಾದಗಳು ಸರ್. ಬೇರೆ ಪ್ರಶ್ನೆ ಇದ್ರೆ ನಾವು ಮುಗಿಸ್ಬೋದಾ? ಈಗ 9:05 ಆಗಿದೆ. ಹೌದು ಮುಗಿಸ್ಬೋದು. ಅಂದ್ರೆ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರೂ ಕೂಡ ಬಂದಿರೋರೆಲ್ಲರೂ ಅವರವ್ರ ಕ್ಷೇತ್ರದಲ್ಲಿ, ಅದರಲ್ಲೂ ನಮ್ಮ ನೆಲ ಜಲ ಉಳಿಸಂತ ಇದರಲ್ಲಿ ಹೆಸರು ಮಾಡಿದಂಥವ್ರು, ತೊಡಗಿಸ್ಕೊಂಡಿರೋಂಥವ್ರು. ಹಾಗಾಗಿ ನಮ್ಮ ಸಣ್ಣ ಪ್ರಯತ್ನ ಇನ್ನೂ ಅದು ಏನು ಸಾಧನೆ ಏನು ಆಗಿದೆ ಅಂತಲ್ಲ, ಆದ್ರೆ ಆ ನಿಟ್ಟಲ್ಲಿ ಸಣ್ಣ ಹೆಜ್ಜೆ ಇಟ್ಟಿದ್ದೀವಿ. ನೀವು ಕೂಡ ನಾನು ಮೊದಲು ಹೇಳಿದಾಗೆ ಕಲಿಕೆಗಳನ್ನ ನಮ್ಮ ಜೊತೆ ಶೇರ್ ಮಾಡಿ, ಜೊತೆಲಿ ಇರೋಣ. ನೀವು ಬರ್ಬೋದು ಯಾವಾಗಾದ್ರು ನದಿ ಅಧ್ಯಯನ ಮಾಡ್ಲಿಕ್ಕೆ, ಅಥವಾ ನದಿ ಹರಿದಾಗ ಅಷ್ಟು ಇನ್ಫಾರ್ಮ್ ಮಾಡ್ತೀವಿ, ಅವಾಗ ಬಂದು ನೋಡ್ಬೋದು. ಇನ್ನೇನಾದ್ರೂ ಬೇರೆ ಆಂಗಲ್ ಅಲ್ಲಿ ಇದನ್ನ ನಾವು ನೋಡ್ಬೋದಾ, ಬೇರೆ ದೃಷ್ಟಿಕೋನದಲ್ಲಿ ಏನಾದ್ರು ತಿಳಿಸಿದ್ರೆ ಒಳ್ಳೇದು. ಬಹಳ ಖುಷಿ ಆಯ್ತು ನನಗೆ ನಿಮ್ ಜೊತೆ ನಮ್ಮ ಪ್ರಯತ್ನದ ಈ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಜಿಲ್ಲೆಯಲ್ಲಿ ಕೇವಲ 650ರಿಂದ 700 ಮಳೆನೇ ಬೀಳುವಂತದ್ದು. ಇಲ್ಲೆಲ್ಲ ನದಿಗಳ ಮೂಲಗಳ ಕಡಿಮೆ. ಬಯಲು ಸೀಮೆಯಲ್ಲಿ ಮಾತ್ರ ಅಲ್ಲ, ಪಶ್ಚಿಮ ಘಟ್ಟಗಳಲ್ಲೂ ಕೂಡ ನದಿಗಳು ಕಾಣಿಯಾಗ್ತಾ ಇದ್ದಾವೆ. ನೇತ್ರಾವತಿನೇ ಬತ್ತೋಗುವಂತ ಸ್ಥಿತಿಗೆ ಇವತ್ತು ಬರ್ತಾ ಇದೆ ದಿನಗಳು. ಅಂತ ದಿನದಲ್ಲಿ ಇದೊಂದು ಸಣ್ಣ ಅಧಿವೇಶನ. ತಾವು ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಳೆದ 20 ವರ್ಷದಿಂದ ಸಮುದಾಯದೊಂದಿಗೆ. ಸಮುದಾಯ ಭಾಗವಹಿಸಿದ್ರೆ ನದಿಗಳನ್ನ ಉಳಿಸ್ಬೋದು ಅನ್ನೋದನ್ನ ಇವತ್ತಿನ ನಿಮ್ಮ ಅಧಿವೇಶನದಲ್ಲಿ ಕಂಡುಕೊಳ್ಳುವಂಥದ್ದು. ನಿಮ್ಮ ಸಮಯವನ್ನ ಕೊಟ್ಟು ಇವತ್ತು ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕೋಸ್ಕರ ಪರಿಸರ ಸಂಗಮ ವೇದಿಕೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಎಲ್ಲಾ ಸದಸ್ಯರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ.